ಅನೇಕ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಕೆಲವೊಂದು ವಿಡಿಯೋಸ್ ಎಡಿಟೆಡ್ ಆಗಿರೋಂಥ ವಿಡಿಯೋಸ್ನ ಶೇರ್ ಮಾಡಿ, ಎಡಿಟ್ ಮಾಡಿ, ಟ್ರೋಲ್ ಮಾಡಿಕೊಂಡು, ಪ್ರಚಾರ ಗಿಟ್ಟಿಸ್ಕೊಂಡು ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡ್ಬಿಡ್ತೀರಾ? ಯಾವನೋ ಕುಡ್ದು ರೋಡಲ್ಲಿ ಬಿದ್ದವನೇ ನಂದಲ್ಲ ವಿಡಿಯೋ ಅಂತ ಹೇಳ್ಕೊಂಡು ತಲೆ ಮರೆಸ್ಕೊಂಡಿರೋನು ಯಾವುದೋ ನಮ್ದು ಎಡಿಟ್ ಮಾಡಿ ಅದೇನೋ ತಾಯಿ ಲಾಡಿ ಹೇಳಿಯೋಂಥ ಕೆಲಸ ಮಾಡುವಂಥ ಅಯೋಗ್ಯ ಯಾವುದೋ ಒಂದು ಫೇಕ್ ಐ ಡಿಯಿಂದ ಹೇಳಿ ವಿಡಿಯೋ ವೈರಲ್ ಮಾಡಿಕೊಂಡು ಏನೇನೋ ಹಾಕೊಂಡಿದ್ದು ಬಿಟ್ರೆ ಅನೇಕ ಜನ ನನಗೆ ಮೆಸೆಂಜರಲ್ಲಿ ಇದು ನೀವಾ, ನೀವು ಇಂಥವ್ರಾ, ಅಂಥವ್ರಾ, ನೀವು ಸಾಚನ, ನೀವು ಸರಿಯಿಲ್ಲ, ನೀವೇ ಸರಿಯಿಲ್ಲ, ಇನ್ನೊಬ್ರಿಗೆ ಎಲ್ಲಿ ಬುದ್ಧಿ ಹೇಳ್ತೀರಾ ಅಂತ ಯಾರ್ಯಾರೋ ಮೆಸೇಜ್ ಹಾಕುವಂಥ ಅವಿವೇಕಿಗಳೇ, ನಾನು ಯಾವಾಗ ಸರಿ ಇದ್ದೀನಿ ಅಂತ ಹೇಳಿದ್ದೀನಿ? ನಾನು ಯಾವಾಗ ಸರಿ ಇದ್ದೀನಿ, ನಾನು ಸಾಚ ಇದ್ದೀನಿ, ನಾನು ತುಂಬ ಒಳ್ಳೆಯವಳು ಅಂತ ಹೇಳಿದ್ದೀನಿ. ಆದರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಧೈರ್ಯ, ತಾಕತ್ತು ಎಲ್ಲ ಇತ್ತಂದ್ರೆ ಧ್ವನಿ ಎತ್ತಬೇಕು. ಇಲ್ವಾ ಬಾಯಿ ಮುಚ್ಕೊಂಡು ಕುತ್ಕೊಳ್ಬೇಕು. ಮಾತಾಡೋ ಅಂಥವ್ರ ಕಾಲು ಹೇಳ್ಕೊಂಡು ಮಾತಾಡೋಕ್ಕೂ ನಿಮಗೆ ಯೋಗ್ಯತೆ ಹೇಳ್ದಿರಾ ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಬದುಕುವಂಥ ಕೆಲ ಅವಿವೇಕಿಗಳಿಗೆಲ್ಲ ನಾನು ರಿಯಾಕ್ಟ್ ಮಾಡ್ಕೊಂಡಿರಕ್ಕೆ ಹೋಗಲ್ಲ. ಆ್ಯಂಡ್ ಏನಿವತ್ತು ನಾನು ಧರ್ಮಸ್ಥಳ ಹೆಸರು ಹೇಳೋದಿಲ್ಲ, ಬಿಕಾಸ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನನ್ನ ಆರಾಧ್ಯ ದೈವ. ನಾನು ಶಿವ ಅಂದರೆ ನಾನು ಶಿವನ ಭಕ್ತೆ. ನಾನು ಧರ್ಮಸ್ಥಳ ಅಂತ ಹೇಳಕ್ ಹೋಗಲ್ಲ. ಏನು 2 ಸಾವಾಗಿದೆ, 2 ಹೆಣ್ಣು ಮಕ್ಕಳ ಸಾವಾಗಿದೆ. ಸಂಘದಲ್ಲಿ ದುಡ್ಡು ತಗೊಂಡು ಸಾಲ ಕಟ್ಟಕ್ಕಾಗ್ದಿರ, ಬಡ್ಡಿ ಕಟ್ಟಕ್ಕಾಗಿರ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ಸತ್ಯ. ಪೊಲೀಸ್ ಸ್ಟೇಷನ್ ಅಲ್ಲೂ ವಿಚಾರಿಸಿದಾಗ ಬಡ್ಡಿ ಕಟ್ಟಕ್ಕಾಗ್ದಿರ ಸಾವನ್ನಪ್ಪಿದ್ದಾರೆ ಸಾಲ ಬಾಧೆಯಿಂದ ಅಂತ ಹೇಳಿರೋದು ಸತ್ಯ. ನಾನು ಒಂದೇ ಹೇಳ್ತೀನಿ, ಸಾಲ ಏನಕ್ಕೆ ತಗೊಳ್ತೀರಾ? ಬ್ಯಾಂಕವ್ರು ಯಾರಾದ್ರೂ ಬಂದು ನಿಮ್ಮ ಹತ್ರ ಸಾಲ ತಗೊಳ್ಳಿ ಅಂತ ಹೇಳ್ತಾರ? ಸಾಲ ತಗೊಳ್ಳೋದು ಮೊದಲೇನೆ ನಿಮ್ದು ತಪ್ಪು. ಹಾಗೆ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಸಾಲ ಪಡ್ಕೊಳ್ತಾ ಇರೋದು. ಹೆಣ್ಣು ಮಕ್ಕಳಿಗೆ ಸ್ಕೀಮ್ ಇರುತ್ತೆ, ಬಡ್ಡಿ ಕಡಿಮೆ ಇರುತ್ತೆ ಅಂತೇಳಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಸಾಲ ತಗೊಳ್ಳೋದು. ಗಂಡಸರು ಕರೆಕ್ಟಾಗಿ ದುಡ್ಕೊಂಡ್ಬಂದು ಮನೆ ಸಂಸಾರ ನಡೆಸಿದ್ರೆ, ಹೆಂಡತಿ ಮಕ್ಕಳನ್ನ ಸಾಕಿದ್ರೆ, ಹೆಣ್ಮಕ್ಳು ಯಾಕೆ ಸಾಲ ತಗೊಳಕ್ ಹೋಗ್ತಾರೆ? ಕೊನೆಗೆ ಬಡ್ಡಿ ಕಟ್ಟಕ್ಕಾದ್ರೆ ಹೆಣ್ಮಕ್ಳು ಯಾಕೆ ತಲೆ ಕೊಟ್ಟು ಸಾಯುವಂತ ಪರಿಸ್ಥಿತಿ ಬರುತ್ತೆ? ನಿಜ ಅಲ್ವಾ? ಆ್ಯಂಡ್ ಇವತ್ತು ಯಾವಾಗ ನಾನು ಹೆಗ್ಡೆ ಅವರ ಒಂದು ಸಂಘದಲ್ಲಿ 15ರಿಂದ 16% ನಿಜನಾ? ಹೆಗ್ಡೆ ಅವರ ಸಂಘದಿಂದ ಎಷ್ಟು ಜನ ಬದುಕಿದ್ದಾರೆ, ಸತ್ತಿದ್ದಾರೆ, ಇಲ್ಲ ಸಾಯುವಂತ ಪರಿಸ್ಥಿತಿದಲ್ಲಿದ್ದಾರೆ? ಹೆಗ್ಡೆ ಅವರ ಸಂಘದಿಂದ ಮಾತ್ರ ಅಲ್ಲ, ಇನ್ನು ಎಷ್ಟು ಜನ ಸ್ಮಾಲ್ ಜಿನಾ ಫಿನಾನ್ಸ್, ಇನ್ನು ಯಾವ್ದ್ಯಾವ್ದೋ ಲೋನಲ್ಲಿ ತಗೊಂಡು ಅನೇಕ ಜನ ಅದರಲ್ಲಿ ಸಾಲಕ್ಕೆ ಸಿಕ್ಕಾಕೊಂಡಿದ್ದಾರೆ, ಬಡ್ಡಿ ಕಟ್ಟಕ್ಕಾಗ್ದಿರಾ ಅಂತ ಹೇಳಿ ಕೆಲವರೆಲ್ಲ ನನಗೆ ವಾಟ್ಸಪ್ಪಲ್ಲಿ ಮೆಸೇಜಸ್ ಕೂಡ ಕಳಿಸಿದ್ದಾರೆ, ಅವ್ರು ಲೋನ್ ತಗೊಂಡಿರುವಂಥ ಡೀಟೇಲ್ಸ್ ಎಲ್ಲ. ನನಗಿದ್ರಿಂದ ಏನೂ ಬರಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಕೆಲವರು ಆಗ್ತಾ ಇದ್ರು ಕಮೆಂಟು, ನೀವು ಕಟ್ಟಿಲ್ಲ ಅಂದ್ರೆ ಬಡ್ಡಿ ಸಂಧ್ಯಾ ಕಟ್ತಾಳೆ ಅಂತ. ಈಗ ಹೇಳ್ತೀನಿ ನೋಡಿ ಲೈವಲ್ಲಿ, ಅಂತ ಒಂದು ಪ್ರಾಣ ಹೋಗುವಂತ, ಪ್ರಾಣ ಉಳಿಸುವಂತ ಆ ಕ್ಷಣ ಬರುತ್ತೆ ಅಂದ್ರೆ ನಾನು ಕಟ್ತೀನಿ ಬಡ್ಡಿ. 1 ತಿಂಗಳು ಬಡ್ಡಿ ಕಟ್ಟಕ್ ನನ್ಗೇನು ಕಷ್ಟ ಅಲ್ಲ. ಅಂತ ಕ್ಷಣ ಬಂದ್ರೆ ಒಂದು ಪ್ರಾಣ ಉಳಿಯುತ್ತೆ, ಬಡ್ಡಿ ಕಟ್ಟಕ್ಕಾಗಲ್ಲ. ಅದು 1 ತಿಂಗಳ ಬಡ್ಡಿ ಕಟ್ದಿರ ಇರೋದಕ್ಕೆ, ಸಾವನ್ನಪ್ಪಿದ್ದಾರೆ, ಮಾನಸಿಕ ಹಿಂಸೆ, ತೊಂದರೆ, ಅವಮಾನ ಮಾಡಿದ್ದಕ್ಕೆ ಅಂತ ಏನು ಒಂದು ಮಾಹಿತಿ ಇತ್ತು, ಅಂತ ಒಂದು ಸಮಯ ಬಂತು ಅಂದ್ರೆ ಆ 1 ತಿಂಗಳು ಬಡ್ಡಿ ಕಟ್ಟಕ್ಕಾಗ್ದಿರಲ್ವಾ ಆ ಹೆಣ್ಮಕ್ಳು ಸತ್ತಿದ್ದು, ಅಂತ ಸಮಯದಲ್ಲಿ ನಾನು ಕಟ್ತೀನಿ. ನನ್ಗೆ ಆ ತಾಕತ್ತಿದೆ, ಆ ಕೆಪಾಸಿಟಿ ಇದೆ. ಅಷ್ಟೊಂದು ಬಿಕಾರಿ ಅಲ್ಲ. ಎಷ್ಟೋ ಜನಕ್ಕೆ ಸಹಾಯ ಮಾಡಿರೋಂಥದ್ದು ಅನೇಕ ಜನರಿಗೆ ಗೊತ್ತಿದೆ, ಅದು ಹೇಳ್ಕೊಂಡು ಮಾಡೋದಲ್ಲ. ಯಾಕಂದ್ರೆ ಈ ಕೈಯಲ್ಲಿ ಮಾಡಿದ ಈ ಕೈಯಲ್ಲಿ ಗೊತ್ತಾಗಬಾರ್ದು ಅಂತ ಕೆಲವ್ರು ಹೇಳ್ತಾ ಇದ್ದಕ್ಕೆ ನಾನು ಹಂಗೆ ಬದುಕು ಮರ್ತಾ ಇದ್ದೆ. ಬಟ್ ಇತ್ತೀಚೆಗೆ ನಾನು ಎಷ್ಟೇ ಕೆಲಸ ಮಾಡಲಿ, ಏನೇ ಮಾಡಲಿ ಅಪಪ್ರಚಾರ ಪರವಾಗಿಲ್ಲ, ಏನೇನು ಮಾಡೋದೆಲ್ಲ ಪಬ್ಲಿಸಿಟಿ ತೋರಿಸ್ಕೊಳ್ತಾಳೆ ಅಂದ್ರೇನು ಪರವಾಗಿಲ್ಲ, ಅಂತ ಒಂದು ಪ್ರಾಣ ಉಳಿಯುತ್ತೆ ಅಂದ್ರೆ ಉಳಿಸುವಂತ ಕೆಲಸ ನಾನು ಮಾಡ್ತೀನಿ. ಯಾರೆಲ್ಲ ಅನೇಕ ಜನ ಸೌಂಡ್ ಬರ್ತಾ ಇಲ್ವಾ? ಸೌಂಡ್ ಬರ್ತಾ ಇದೆ ಅಲ್ವಾ? ನಾಗರಾಜ್ ಯುವ ಶಕ್ತಿ ಕರ್ನಾಟಕ ಸೌಂಡ್ ಬರ್ತಾ ಇದೆ ಅಲ್ವಾ? ಯಾರಾದ್ರೂ ಹೇಳಿ, ನನಗೆ ಗೊತ್ತಿಲ್ಲ. ಸೊ ಯಾರೆಲ್ಲ ಲೋನ್ ತಗೊಂಡು ಲೋನ್ಗೋಸ್ಕರ ಬಡ್ಡಿ ಕಟ್ಟಕ್ಕಾಗ್ದಿರ ಸಾವನ್ನಪ್ತಾ ಇದ್ದೀರಾ, ದಯವಿಟ್ಟು ಅಂತ ಒಂದು
ಪ್ರಾಬ್ಲಮ್ ತಂದಿಟ್ಕೊಳಕ್ ಹೋಗ್ಬೇಡಿ. 1 ತಿಂಗಳು ಲೋನ್ ಕಟ್ಟಕ್ಕಾಗ್ರೆ ನಿಮ್ಗೆ ಅಷ್ಟೊಂದು ಸಾಲ ಬಾಧೆ ಇತ್ತು ಅಂದ್ರೆ ಡೆಫಿನೆಟ್ಲಿ ನಾನು ಅದನ್ನ ಕಟ್ಟಕ್ ರೆಡಿ ಇದ್ದೀನಿ. ನಿಮ್ಗೆ ಅಂತ ಒಂದು ಪರಿಸ್ಥಿತಿ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಯಾರಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಒಂದು 5,000 10,000 ಲೋನ್ ಕಟ್ಟಕ್ ಆಗದಿರೋ ಇರೋಷ್ಟು ನಾನು ಅಷ್ಟೊಂದು ಕೀಳು ಮಟ್ಟದಲ್ಲಿ ನಾನಿಲ್ಲ. ಅಂಡ್ ಯಾವಾಗೂ ಹೇಳ್ತೀನಲ್ಲ, ಕಷ್ಟದಲ್ಲಿ ಬಂದು ನಿಂತ್ಕೊಳ್ಳುವಂತ ಹೆಣ್ಣುಮಗಳು ನಾನಂತೂ ಖುಷಿದಲ್ಲ. ಯಾರೆಲ್ಲ ನನ್ನ ಮೇಲೆ ಅಪಪ್ರಚಾರ ಆಗ್ಲಿ ಪ್ರಚಾರ ಆಗ್ಲಿ ಗಿಟ್ಟಿಸ್ಕೊಳ್ಳೋದಕ್ಕೆ, ಅವ್ರ ಒಂದು ಫಾಲೋವರ್ಸ್ ಇನ್ಕ್ರೀಸ್ ಆಗೋದಕ್ಕೆ, ಕೆಲವೊಬ್ಬರಿಗೆ ಸಂಧ್ಯನ್ ಬಗ್ಗೆ ಮಾತಾಡಿದ್ರೇನೆ ಪ್ರಚಾರ ಸಿಗುತ್ತೆ ಅಂದ್ರೆ ಹೆಂಗೆ ದರ್ಶನ್ ಅವ್ರ ಬಗ್ಗೆ ಮಾತಾಡ್ಕೊಂಡೆ ಕೆಲವೊಂದು ಮಾಧ್ಯಮಗಳು ಹೊಟ್ಟೆ ತುಂಬಿಸ್ಕೊಳ್ತಾ ಇದಾರೆ. ಕೆಲ ಅವಿವೇಕಿಗಳು ಅದು ನನ್ನ ಬಗ್ಗೆ ಮಾತಾಡಿದ್ರೇನೆ ಹೊಟ್ಟೆ ತುಂಬುತ್ತೆ ಅಂದ್ರೆ ತುಂಬಿಸ್ಕೊಳ್ಳಿ, ಐ ಡೋಂಟ್ ಕೇರ್. ಅಂಡ್ ಮುಖ್ಯವಾಗಿ ಕೆಲವೊಂದಷ್ಟು ಕೆಟ್ಟ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ನನ್ನನ್ನ ಟಾರ್ಗೆಟ್ ಮಾಡ್ತಾ ಇರೋರು ಕ್ರಿಶ್ಚಿಯನ್ ಅವರಲ್ಲ, ಮುಸ್ಲಿಂ ಅವರಲ್ಲ, ಬೇರೆ ಬೇರೆ ಜಾತಿಯವರಲ್ಲ. ನನ್ನನ್ನ ಟಾರ್ಗೆಟ್ ಮಾಡಿ ನನ್ನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾ ಇರೋರು, ನನ್ನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕ್ತಾ ಇರೋಂಥವ್ರು ಹಿಂದೂಗಳು. ಒಂದು ಹಿಂದೂ ಹೆಣ್ಣು ಮಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು ಹಿಂದೂಗಳು. ನಕಲಿ ಐಡಿ ಇಟ್ಕೊಂಡು ಬಸವಣ್ಣನ ಫೋಟೋ ಹಾಕೊಂಡು, ಕೊರಗಜ್ಜನ ಫೋಟೋ ಹಾಕೊಂಡು ಎಷ್ಟು ಅವಶ್ಯ ಶಬ್ದಗಳ ಒಂದು ಸಂಸ್ಕೃತಿ ಪದಗಳು ನೀವೆಲ್ಲ ಹಾಕ್ತೀರಾ ಅಂದ್ರೆ ನಿಮ್ಮ ಯೋಗ್ಯತೆ ಆ ಕಮೆಂಟ್ಸ್ ಅಲ್ಲಿ ಗೊತ್ತಾಗುತ್ತೆ. ನಿಮ್ಮ ಜನ್ಮ ಎಂತದು ಅಂತ ಹೇಳಿ. ಸಾಧ್ಯ ಆದ್ರೆ ತಾಕತ್ತಿದ್ರೆ ನೀವು ಧ್ವನಿ ಎತ್ತಿ. ನಿಮ್ಮಲ್ಲೂ ಫೇಸ್ಬುಕ್ ಇದೆ, ನಿಮ್ಮ ಹತ್ರನೂ ಮೊಬೈಲ್ ಇದೆ, ನಿಮ್ಮ ಹತ್ರನೂ ದೇವ್ರ ಬಾಯಿ ಕೊಟ್ಟಿದ್ದಾನೆ, ನಾಲ್ಗೆ ಇದೆ, ಮಾತಾಡಿ. ಅದು ಬಿಟ್ಟು ಯಾಕೆ ನಮ್ಮನ್ನ ಅಪಪ್ರಚಾರ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಂತ ಕೆಲಸ, ಕೆಲವರು ನೀನೇ ಸರಿ ಇಲ್ಲ ಅನ್ನೋದು ಕೆಲಸ. ನಾನ್ ಸರಿ ಇಲ್ಲ ಅಲ್ವಾ, ಎಕ್ಸಿಟ್ ಆಗ್ತಾ ಇರ್ಬೇಕು. ಅದು ಬಿಟ್ಬಿಟ್ಟು ನೀನ್ ಸರಿ ಇಲ್ಲ ಅಂತ ಫಿಂಗರ್ ತೋರಿಸಿ ಹೇಳಿ ಮೆಸೇಜ್ ಮಾಡುವಂಥದ್ದೇನಿದೆ? ನಿಮ್ಮ ಮೆಸೇಜ್ಗಳು ನೋಡ್ಕೊಂಡಿರೋದೇನ ನನ್ನ ಕೆಲಸ? ಬೇರೆ ಏನು ಕೆಲಸ ಇಲ್ವಾ? ಪ್ರತಿ ಕ್ಷಣ ಪ್ರತಿ ದಿನ ನನಗೆ ಟೈಮ್ ಸಿಕ್ಕುವಂತ ಸಮಯದಲ್ಲಿ ನಾನು ಈ ತರ ಲೈವ್ ಬಂದು ಮಾತಾಡ್ತೀನಿ. ನೊಂದಿರೋರ್ ಪರ ಧ್ವನಿ ಎತ್ತಿ ಮಾತಾಡ್ತೀನಿ. ಏನೊಂದು ಮಳವಳ್ಳಿದಲ್ಲಿ ಹಾಗೆ ತುಮಕೂರಲ್ಲಿ ಇಬ್ರು ಹೆಣ್ಣು ಮಕ್ಕಳು ಧರ್ಮಸ್ಥಳ ಸಂಘದಲ್ಲಿ, ವೀರೇಂದ್ರ ಹೆಗ್ಡೆ ಅವರ ಒಂದು ಸಂಘದಲ್ಲಿ ಸಾಲ ತಗೊಂಡು ಬಡ್ಡಿ ಕಟ್ಟಕ್ಕಾಗಿರೋ ಮಾನಸಿಕ ಕಿರುಕುಳ ಆಗಿ ಹಿಂಸೆ ಆಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಏನೊಂದು ವೈರಲ್ ಆಗ್ತಾ ಇದೆ ನ್ಯೂಸು. LIC ಅಮೌಂಟ್ ಅಂತ ಕಟ್ಟಿಸ್ಕೊಂಡಿರ್ತಾರೆ, ಇನ್ಶೂರೆನ್ಸ್ ಅಮೌಂಟ್ ಅಂತ ಕಟ್ಟಿಸ್ಕೊಂಡಿರ್ತಾರಲ್ವಾ. ಈಗ ಅವರು ಸಾವಪ್ಪಿದಾರಲ್ವಾ, ಹಾಗಾದ್ರೆ ಅವ್ರ ಕುಟುಂಬಕ್ಕೆ ಏನ್ ಕೊಟ್ಟಿದ್ದೀರಾ? ಜಸ್ಟ್ 1 ತಿಂಗಳ ಇಂಟ್ರೆಸ್ಟ್ ಕಟ್ಟಿಲ್ಲ ಅಂತ ಹೇಳಿ ಆ ಹೆಣ್ಣು ಮಕ್ಕಳ ಸಾವನ್ನಪ್ಪುವಂತ ಕೆಲಸ ಮಾಡಿದಿರಲ್ಲ. ಧರ್ಮಸ್ಥಳ ಸಂಘದಲ್ಲಿರುವಂತ ಅನೇಕ ಜನ ಮಹಿಳೆಯರೇ ನನ್ನನ್ನ ಸಂಪರ್ಕ ಮಾಡಿ, ಹೌದು ಬಟ್ ನಾವು ಮಾತಾಡಕ್ಕಾಗಲ್ಲ, ನಾವು ಹೆಸರು ಹೇಳೋದಕ್ಕಾಗಲ್ಲ, ಇದು ನಡೀತಾ ಇರೋದು ನಿಜ. ಧರ್ಮಸ್ಥಳನೇ ಒಂದು ಸರ್ಕಾರ ಆಗಿದೆ. ಧರ್ಮಸ್ಥಳದಲ್ಲಿ ಇವತ್ತಿಗೂ SC ST ಅವರು ಜೀತಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿರೋರಿಗೆ 5,000ದಿಂದ 6,000 ಅಷ್ಟೇ ಸಂಬಳ ಬರೋದು, 10,000 ಕೂಡ ಸಿಗೋದಿಲ್ಲ. ಲ್ಯಾಪ್ಟಾಪ್ ಇಟ್ಕೊಂಡು ಊರೆಲ್ಲ ಜಿಲ್ಲೆ ಗ್ರಾಮಕ್ಕೂ ಓಡಾಡಿ ನಾವು ಲೋನ್ ತಗೊಳ್ಳಿ ಅಂತೇಳಿ ಪ್ರಚಾರ ಕೊಟ್ಕೊಂಡ್ ಬರ್ಬೇಕು. ಬಟ್ ಇದನ್ನ ನಾವು ಮಾತಾಡ್ಬಿಟ್ರೆ, ಮೇಡಮ್ ನಿಮ್ಗೂ ಗೊತ್ತಲ್ವಾ ಸೌಜನ್ಯ ವಿಚಾರದಲ್ಲಿ ಧ್ವನಿ ಎತ್ತಿದೋಗಿ ಏನೆಲ್ಲ ಆಯ್ತು. ನಮ್ಮ ಮೇಲೇನು ಕೇಸಸ್ ಹಾಕಕ್ ಬಂದ್ರು, ಯಾವ್ಯಾವ ಮಾಧ್ಯಮಗಳು ಪ್ರಸಾರ ಮಾಡಿದ್ರು ಸೌಜನ್ಯ ವಿಚಾರ, ಎಲ್ಲಾ ಮಾಧ್ಯಮಗಳ ಮೇಲೇನು ಕೇಸ್ ಹಾಕಿದ್ದಾರೆ. ನಾನ್ ಯಾವ ಮಾಧ್ಯಮದಲ್ಲಿ ಸೌಜನ್ಯ ವಿಚಾರ ಮಾತಾಡಿದ್ರೆ ಆ ಮಾಧ್ಯಮದವ್ರ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾನು ಒಂದೇ ಹೇಳೋದು, ಅಲ್ಲಿರುವಂತ ಧರ್ಮಾಧಿಕಾರಿಗಳನ್ನ ನಾನು ಗೌರವಿಸ್ತೀನಿ, ಆ ವ್ಯಕ್ತಿಗೆ ಗೌರವ ಕೊಡ್ತೀನಿ, ಪ್ರತಿ ಒಂದು ವ್ಯಕ್ತಿಗೂ ನಾನು ಗೌರವ ಕೊಡ್ತೀನಿ. ನಾನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ಪಡ್ತೀರಾ? ಯಾಕೆ ಕೇಸ್ ಹಾಕ್ತೀರಾ ಬೇರೆಯವ್ರ ಮೇಲೆ? ತಪ್ಪು ಮಾಡಿಲ್ಲ ಅಂದ್ರೆ ಭಯ ಯಾಕೆ ಪಡ್ತೀರಾ? ಇಲ್ಲಿ ನಾನು ಹೇಳ್ತೀನಲ್ಲ, ಯಾವಾಗೂ ಯಾವುದೇ ಗುರೂಜಿ, ಯಾವುದೇ ಧರ್ಮಾಧಿಕಾರಿಗಳು ಮೇಲಿಂದ ಕೆಳಗೆ ಇಳಿದು ಯಾರು ಬಂದಿಲ್ಲ. ಇವತ್ತು ಭೂಲೋಕದಲ್ಲಿ ಇರೋದು ತಿರುಪತಿ ವೆಂಕಟರಾಮ ಸ್ವಾಮಿ ಒಬ್ಬನೇ ಅಂತ ಯಾರು ಹೇಳ್ಕೊಂಡು ತಿರುಗ್ಲಾಡ್ತಾ ಇದ್ರು, ಅಂತ ಒಂದು ತಿರುಪತಿ ಲಾಡೋದಲ್ಲೇ ದನದ ಮಾಂಸ, ಮೀನಿನ ಎಣ್ಣೆಯಲ್ಲಿ ಅಂತ ಹೇಳಿ ವೈರಲ್ ಆಗ್ತಾ ಇದೆಲ್ಲ. ಇವಾಗೆಲ್ಲೋದ್ರಪ್ಪ ಹಿಂದೂ ಕಾರ್ಯಕರ್ತರು? ಹಿಂದೂ ಅಂತ ಹೇಳಿ ರಾಜಕೀಯ ದ್ವೇಷಕ್ಕೋಸ್ಕರ ಜನರ ಮಧ್ಯೆ ಧರ್ಮಗಳು ಕೋಮ ಗಲಭೆ ಇಟ್ಕೊಂಡಿರ್ತಿರಲ್ಲ, ಎಲ್ಲೋದ್ರಿ ಇವಾಗ ಎಲ್ಲರೂ? ನಿಮ್ಮ ನರ ನಾಡಿಗಳೆಲ್ಲ ಹೇಳ್ಕೊಂಡು ಮಾತಾಡ್ಬೇಕಲ್ವಾ? ತಿರುಪತಿ ಲಾಡು ನಿಮ್ಮ ದೇಹದೊಳಗೇನು ಹೋಗಿರುತ್ತಲ್ವಾ? ನಿಮ್ಮ ದೇಹದಲ್ಲೂ ದನದ ಕೊಬ್ಬು ಸೇರಿರುತ್ತಲ್ವಾ? ಹಾಗಾದ್ರೆ ಇಲ್ಲಿ ದೇವ್ರೆಲ್ಲಿದೆ? ದೇವ್ರು ನಾನು ನೋಡಿದ್ದೀನ, ನೀವು ನೋಡಿದ್ದೀರಾ? ನಾವು ಯಾವ್ದನ್ನ ದೇವ್ರು, ಇದು ನನ್ನ ತಾಯಿ, ಇದು ಊಟ, ಇದು ನಮ್ಮ ನಂಬಿಕೆ ಮೇಲೆ ಅದು ಹೋಗ್ಬೇಕು ಹೊರ್ತು ಇಲ್ಲಿ ಧರ್ಮಾಧಿಕಾರಿ ಗುರೂಜಿಗಳು ಇವರೇ ದೇವರು, ದೇವಸ್ಥಾನಗಳು, ನಾವ್ ಯಾರೂ ದೇವ್ರು ನೋಡಿಲ್ಲ, ನಾವು ದೇವ್ರು ನೋಡಿಲ್ಲ. ಹಿಂಗಿದೆ ದೇವ್ರು, ಈ ತರ ಇದೆ ನಮ್ಮ ಭಕ್ತಿ, ನಮ್ಮ ಪೂಜೆ, ನಾವು ಪುನಸ್ಕಾರ ಏನ್ ಮಾಡ್ಬೇಕೋ ನಾವು ಮಾಡ್ತೀರಿ. ಹಾಗಂತ ದೇವ್ರನ್ನ ಮುಂದೆ ಇಟ್ಕೊಂಡು ದಬ್ಬಾಳಿಕೆ ಮಾಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು, ಅಲ್ಲೇ ಮಾಡುವಂಥದ್ದು, ದೇವ್ರನ್ನ ಮುಂದೆ ಇಟ್ಕೊಂಡು ಬದ್ದಿ ತಿನ್ನೋ ಅಂಥದ್ದು, ಇದು ದೇವ್ರು ಹೇಳ್ಕೊಟ್ಟಿದಾರ ನಿಮ್ಗೆ? ದೇವಸ್ಥಾನದಲ್ಲಿ
ದೇವ್ರನ್ನ ಇಟ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ, ದೇವ್ರನ್ನ ಇಟ್ಕೊಂಡು ಕೆಟ್ಟ ಕೆಲಸನೂ ಮಾಡ್ತಾರೆ. ಕೇಳಿರ್ತೀರಲ್ವಾ, ಮಾಟ ಮಾತ್ರ ಮಂತೊಂದು ಏನೇನೋ ಮಾಡ್ತಾರಲ್ವಾ, ದೇವ್ರನ್ನ ಇಟ್ಕೊಂಡೇ ಅದನ್ನು ಮಾಡೋದು. ಹಾಗಾದ್ರೆ ಎಲ್ಲೋಗ್ತಾ ಇದೆ ಸಮಾಜ? ಎಲ್ಲೋಗಿ ನಿಂತ್ಕೊಂಡಿದೆ? ಯಾಕೆ ಹಿಂದೂಗಳು ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ? ನಾವೇನಾದ್ರೂ ಮಾತಾಡಿದ್ರೆ ಕೆಟ್ಟ ಕಮೆಂಟು. ಇನ್ನೇ ನಿಮ್ಗಂತೂ ಮಾತಾಡಕ್ ನರ ಇಲ್ಲ, ನರ ಸತ್ತ ನಾಯಿಗಳು ನೀವೆಲ್ಲಾರು. ಬೇರೆಯವ್ರು ಮಾತಾಡೋರ್ನ ಬೈಕೊಂಡು ಇರ್ತೀರಾ. ಧರ್ಮಸ್ಥಳ ಸಂಘ ಆಗಲಿ ಯಾವುದೇ ಸಂಘದಲ್ಲಿ ಯಾರೆಲ್ಲ ಲೋನ್ ತಗೊಂಡಿದ್ದೀರಾ, ದಯವಿಟ್ಟು ನಿಮ್ಗೇನಾದ್ರೂ ಮಾನಸಿಕ ಕಿರುಕುಳ ಆಗ್ತಾ ಇದ್ರೆ, ಬಡ್ಡಿ ಕಟ್ಟಕ್ ಆಗ್ದಿರಾ ಇದ್ರೆ, ಖಂಡಿತವಾಗ್ಲೂ ನಾನು 1 ತಿಂಗಳು ಬಡ್ಡಿ ಕಟ್ಟೋದಕ್ಕೆ ನಿಮ್ ಪ್ರಾಣ ಉಳಿಯುತ್ತೆ ಅಂದ್ರೆ ನಾನು ರೆಡಿ ಇದ್ದೀನಿ. ಆದ್ರೆ ನೀವು ಅಷ್ಟು ವರ್ಷ, ಸುಮಾರು 5 ವರ್ಷ 3 ವರ್ಷಕ್ಕೆ ಲೋನ್ ಹಾಕೊಂಡಿರ್ತೀರಾ. ಅದ್ರಲ್ಲಿ ಅಟ್ಲೀಸ್ಟ್ 3 ವರ್ಷ ಕಟ್ಕೊಂಡ್ಬಂದು ಎಲ್ಲೋ ಒಂದು ತಿಂಗಳು 2 ತಿಂಗಳು ಮಿಸ್ ಆಗಿದಂತ ಸಮಯದಲ್ಲಿ ಅವ್ರು ಅವಕಾಶ ಕೊಡ್ತೀರಾ ನಿಮ್ಮ ಮೇಲೆ ಮಾನಸಿಕ ಕಿರುಕುಳ ಕೊಟ್ರೆ, ಖಂಡಿತ ಅವ್ರ ಮೇಲೆ ಕಾನೂನಿನ ಕ್ರಮ ಜರುಗಿಸಲೇಬೇಕು. ಇವತ್ತು ಹೇಳ್ತಿರಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವೇನು ಮಾಡಕ್ಕಾಗಲ್ಲ, ದಿನಾ ಒಂದು ಟಾಪಿಕ್ ಇಟ್ಕೊಂಡ್ ಬರ್ತೀರಾ, ದೊಡ್ಡವ್ರನ್ನೇನು ಹಳ್ಳಾಡ್ಸಕ್ಕೆ ಆಗೋದಿಲ್ಲ. ಕಾನೂನು ಸಾಮಾನ್ಯ ವ್ಯಕ್ತಿಗೂ ಒಂದೇ ಅಂತ ಮಿನಿಸ್ಟರ್ಗೂ ಒಂದೇ. ಇವತ್ತು ಮುನಿರತ್ನ ಬಾಳ್ ನೋಡಿದ್ರಲ್ವಾ, ಇಡೀ RR ನಗರ ಮೆರೆದಿದ್ದು ನಾನೇ, ನನ್ನದೇ, ನನ್ನಿಂದಲೇ ಅಂತ. ಎಲ್ಲಿದ್ದಾರೆ ಇವತ್ತು? ಎಲ್ಲಿದ್ದಾರೆ? ಕಾನೂನು, ಪೊಲೀಸ್ ಸ್ಟೇಷನ್, ಕೇಸು ಅನ್ನೋದು ಎಂತ ವ್ಯಕ್ತಿ ಎಷ್ಟು ಕೋಟಿಗಿದ್ರೂ ಕಣ್ಣಲ್ಲಿ ನೀರು ಹೆಂಗ್ ಅರಿಯುತ್ತೆ ಅಂದ್ರೆ ಅದು ಒಂದೇ ಒಬ್ಬನ ಕುಗ್ಸೋದಕ್ ಸಾಧ್ಯ. ಆದ್ರೆ ನನ್ನ ಜೀವನದಲ್ಲಿ 2015ರಲ್ಲಿ 15-16ರಲ್ಲಿ ನನ್ನ ಮೇಲೆ ಹಾಕಿದ್ದಂತ ಒಂದೇ ಒಂದು ಕ್ರಿಮಿನಲ್ ಕೇಸೇ ಇಲ್ಲಿವರೆಗೂ ನಾನು ಸ್ಟ್ರಾಂಗ್ ಆಗಿರೋದು. ಆ ಒಂದು ಕೇಸೇ ಇಲ್ಲಿವರೆಗೂ ಸ್ಟ್ರಾಂಗ್ ಆಗಿರೋದು. ಯಾರ್ಯಾರೋ ಅಪಪ್ರಚಾರ ಮಾಡ್ತಾರಲ್ವಾ, ಕೆಲವ್ರು ಹೇಳ್ಬೋದು, ಕೆಟ್ಟದಾಗಿ ನನ್ನ ಬಗ್ಗೆ ಹೇಳ್ಬೋದು, ನನ್ನ ನಂಬಿ ಅಂತ ಯಾರನ್ನಾದ್ರೂ ನಾನು ಕೇಳ್ತಾ ಇದ್ದಾನ? ನನ್ನ ಹೊಟ್ಟೆಗೆ ನಾನು ಬಿರಿಯಾನಿನೇ ತಿಂತಾ ಇದ್ದೀನಿ, ಕಾರಲ್ಲೇ ಓಡಾಡ್ತಾ ಇದ್ದೀನಿ, ನೆಮ್ಮದಿಯಾಗೇ ಇದ್ದೀನಿ, ನನಗೆ ಸಾಧ್ಯ ಆದವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನಿನ್ನ ಕೊಡುಗೆ ಏನು ಅಂತ ಹೇಳ್ತೀರಲ್ಲ, ನನ್ನ ಕೊಡುಗೆ ದೊಡ್ಡದಿದೆ, ಆಯ್ತಾ? ದೊಡ್ಡದಿದೆ. ಇನ್ಮೇಲೆ ಬಿಡ್ತೀನಿ. ನನ್ನ ಕೊಡುಗೆ ಏನು, ಇಷ್ಟು ವರ್ಷ ಏನ್ ಮಾಡ್ಕೊಂಡ್ ಬಂದೆ, ಏನು ನನ್ನ ಬ್ಯಾಕ್ ಗ್ರೌಂಡು, ಹೆಂಗೆ ನಾನು ಕೆಲಸ ಮಾಡ್ಕೊಂಡ್ ಬಂದೆ, ಹೆಂಗೆ ಬದುಕಿ ಬಂದೆ ಅಂತ ಹೇಳಿ ನಾನು ತೋರಿಸ್ತೇನೆ. ಬದುಕಿ ತೋರಿಸ್ತೀನಿ, ಸಮಾಜಕ್ಕೆ ಧ್ವನಿ ಹಾಗೆ ನಿಂತ್ಕೊಳ್ತೀನಿ. ಹಾಗೆ ಯಾವೆಲ್ಲ ಹೆಣ್ಣು ಮಕ್ಕಳು ಸಾಯ್ಬೇಕು ಅಂತ ಡಿಸಿಷನ್ ತಗೊಳ್ತೀರಾ, ನಿಮ್ಮ ಮೂರ್ಖತನ ಅದು. ಬದುಕೋದಕ್ಕೆ ಆಗ್ದಿರೋ ಅಂತ ಏಳಿಗ್ಲು ಸಾಯಕ್ ಹೋಗ್ತೀರಾ. ಇದ್ದು ಜಯಿಸಿ ಸಾಧಿಸ್ಬೇಕು ಹೊರತು ಏನ್ರಿ ಆಗುತ್ತೆ? ಏನಾದ್ರೂ ಆತರ ಮಾನಸಿಕ ಕಿರುಕುಳ ಕೊಡ್ತಾ ಇದ್ರೆ ಹೋಗ್ರಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಳ್ಳಿ. ಯಾಕೆ ಅವ್ರು ಕೇಸ್ ತಗೊಳ್ಳೋದಿಲ್ಲ? ಹೇಳಿದಾರೆ ಏನಾದ್ರು ಪೊಲೀಸ್ ಸ್ಟೇಷನ್ ಬುಕ್ ಆಗಿದ್ಯಾ? ಸಂಘಗಳು ಲೋನ್ ತಗೊಂಡಿದ್ರೆ ಕಟ್ಟಿಲ್ಲ ಅಂತ ಹೇಳಿ ಏನಾದ್ರು ಪೊಲೀಸ್ ಸ್ಟೇಷನ್ ಬುಕ್ ಆಗಿದ್ಯಾ? ಇಂಥವ್ರ ಬಡ್ಡಿ ಕಟ್ಟಿಲ್ಲ ಅಂದ್ರೆ ವಸೂಲಿ ಮಾಡಿ ಅಂತ ಹೇಳಿ. ಯಾಕೆ ಶಶಿಕುಮಾರ್ ಸರ್ ಏನ್ ಹೇಳಿದ್ರು? ಬಡ್ಡಿ ಎಲ್ಲೆಲ್ಲಿ ಇದ್ ಮಾಡ್ತಾರೋ ಈ ಬಡ್ಡಿ ದಂಧೆ ಅನ್ನೋದು ಫಸ್ಟ್ ನಿಲ್ಸ್ಬೇಕು. ಯಾರೋ ಹೇಳಿದ್ರು ನಾನ್ ಬಡ್ಡಿ ಕೊಡ್ತಾ ಇದ್ದೆ, ನಾನ್ ಚೀಟಿ ನಡೆಸ್ತಾ ಇದ್ದೆ. ನನ್ನ ಜನ್ಮದಲ್ಲಿ ಆ ಬಡ್ಡಿ, ಚೀಟಿ, ಇನ್ನೊಂದು ಮತ್ತೊಂದು ಕೊಟ್ರೇನು ಯಾರಾದ್ರೂ ದೊಡ್ಡವ್ರಿಗೆ ₹1 ₹2 ಕೊಟ್ಟಿರ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಅದು ಕೊಡ್ತಾ ಇದ್ದೆ. ಅದನ್ನು ತಿಂದು ನೀರು ಕುಡ್ಕೊಂಡು ಹೋದ್ರು ಯಾರು ಕೊಡೋದಿಲ್ಲ. ನಿಮಗ್ ಸಹಾಯ ಮಾಡ್ಬೇಕಾ? ರೋಡಲ್ಲಿ ಇರುವಂತ ಭಿಕ್ಷುಕನಿಗೆ ಸಹಾಯ ಮಾಡಿ. ನಿಮ್ಮ ಜೊತೆಲಿರುವಂತ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಗೊತ್ತಿರುವಂತ ವ್ಯಕ್ತಿಗೆ ದಯವಿಟ್ಟು ಸಹಾಯ ಮಾಡಬೇಡಿ. ಇದು ನನ್ನ ಅನುಭವದ ಮಾತು. ಅದು ಯಾರೇ ಆಗಿರ್ಲಿ, ದಯವಿಟ್ಟು ರೋಡಲ್ಲಿ ಹೋಗುವಂತ ಗುರುತು ಪರಿಚಯ ಇಲ್ದಿರ ಇರುವಂತ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಹೊರತು ನಿಮ್ಮ ಜೊತೆಲಿರುವಂತ ಚೂರಿ ಹಾಕುವಂತ ಮನುಷ್ಯತ್ವ ಇಲ್ದಿರೋಂಥ ಮನುಷ್ಯರಿಗೆ ಸಹಾಯ ಮಾಡಿ ನಿಮ್ ಪಾಪ ಕಟ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಅವರು ಸುಳ್ಳು ಹೇಳಿದ್ರು. ನಿಮಗೆ ಗೊತ್ತು ಯಾರು ಸುಳ್ಳು ಹೇಳಿದ್ರು? ನಳಿನಿ ಚಾಮು ಅವರೇ. ನಿಮ್ಮಂತ ಹೆಣ್ಣು ಮಕ್ಕಳು ಸುಳ್ಳು ಕೇಸು ಹಾಕಿದ್ರೆ ಏನು ಮಾಡೋದು? ಧರಣೇಶ್ ಧರಣಿ ಯಾವನ್ ಮೇಲೆ ಸುಳ್ಳು ಕೇಸ್ ಹಾಕಿದೀನಪ್ಪ ಮಿಸ್ಟರ್ ಧರಣೇಶ್ ಧರಣಿ? ಯಾವನ್ ಮೇಲೆ ಹಾಕಿದೀನಿ? ಹಾಗೆ ಅವನು ಯಾವನ ಚಂದ್ರಕಾಂತ್ ಅಂತೆ, ನಾನೆಂತ 420, ನಾನೆಂತ ಫ್ರಾಡು, ಈ ಸಮಾಜಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿ ಅಂತೆ, ಸರಿ ಇಲ್ವಂತೆ ಬೋಗೊಳ್ತಾನೇ ಇದ್ದಾರೆ 1 ವರ್ಷದಿಂದ. ಏನು ನನ್ನ ಮುಂದೆ ಬಂದಿದ್ದಂತೂ ಇಲ್ಲ. ಆಯ್ತಾ? ಯಾವನಪ್ಪ? ಧರಣೇಶ್ ಧರಣಿ. ನಿನ್ನಂತ ಹೆಣ್ಣು ಮಕ್ಕಳು ಸುಳ್ಳು ಕೇಸು ನಿನ್ನ ಅಮ್ಮನ ಮೇಲೆ ಬಂದ್ ಹಾಕಿದ್ನಾ, ಇಲ್ಲ ನಿನ್ನ ಮೇಲೆ ಬಂದ್ ಹಾಕಿದ್ನಾ, ಇಲ್ಲ ನಿನ್ ಕುಟುಂಬದ ಮೇಲೆ ಬಂದ್ ಹಾಕಿದ್ನಾ? ನೀನ್ ಅದನ್ನ ಪ್ರೂವ್ ಮಾಡಿಲ್ಲ ಅನ್ಕೋ. ನೀನ್ ಹೇಳಿರೋ ಮಾತು ಆಮೇಲೆ ನಿನಗೆ ಕೊಡ್ತೀನಿ, ಯಾವ ಲೆವೆಲ್ ಕೊಡ್ತೀನಿ ಅಂತ ನೋಡು. ಆಯ್ತಾ? ಆದ್ರೆ ಮಾತಾಡು, ಇಲ್ಲ ಮುಚ್ಕೊಂಡಿರು. ಸುಳ್ಳು ಕೇಸ್ ಅಂತೆ ಹಾಕಿರೋದು ಒಬ್ಬನ ಮೇಲೆನೆ ಕೇಸು, ಯಾರ್ಯಾರ ಮೇಲೆನೋ ಕೇಸ್ ಹಾಕಿಲ್ಲ. ಒಂದು ತಾಳ್ಮೆ ಇರುತ್ತೆ, ಒಂದು ಮನುಷ್ಯನ್ಗೆ ತಾಳ್ಮೆ ಇರುತ್ತೆ. ತಡಿತೀನಿ. ಆ ತಾಳ್ಮೆ ಮೀರ್ತಂದ್ರೆ ಒಂದು ಹೆಣ್ಣು ಯಾವ ಅವತಾರ ಗೊತ್ತಿದೆ, ಅದನ್ನ ಮತ್ತೆ ಅದನ್ನ
ನನಗೆ ಕೇಸ್ ಬಿದ್ದುಬಿಟ್ರೆ ಭಯ ಬೀಳಲ್ಲ. ನನ್ನ ಮೇಲೆ ಕೇಸ್ ಆಗ್ಬಿಟ್ರೆ ನಾನು ಭಯನೇ ಬೀಳಕ್ ಹೋಗೋದಿಲ್ಲ. ಏನ್ ಬೇಲ್ ಸಿಗೋದಿಲ್ವಾ? ಹಾಗಂತ ಸುಮ್ಮನೆ ಕೂತ್ಕೊಳ್ತೀನ? ನಾನು ಒಂದು ತಾಳ್ಮೆಯಿಂದ ಕೂತಿರ್ತೀನಿ. ಎಷ್ಟು ಜನ ಕೆಣಕ್ತಾ ಇರಿ. ನಿಮ್ಮಂತ ಬೀದಿ ಬಿಕಾರಿಗಳನ್ನ ಎಷ್ಟು ಜನ ನಾನು ನೋಡಿಲ್ಲ. 11 ಜನ ಗಂಡ ಅಂತ ಹೇಳಿದ್ರು. ಹೊಸಬ್ರು ಯಾರು ಇದ್ದೀರಾ? ಅನೇಕ ಜನ ಹೊಸಬ್ರು ಫಾಲೋವರ್ಸ್ ಇದ್ದೀರಾ. ನನಗೆ 11 ಜನ ಗಂಡ ಇದ್ದಾರೆ. ಹನಿ ಟ್ರಾಪ್ ಮಾಡ್ತೀನಿ. ಆಮೇಲೆ 6 ಜನ ಮಕ್ಕಳಿದ್ದಾರೆ. ನಾನು 420 ಎಷ್ಟೋ ಜನಕ್ಕೆ ಮೋಸ ಮಾಡಿದ್ದೀನಿ. ಏನೇನೋ ದೊಡ್ಡ ಕಟ್ಟಿದ್ರು. ಬೇರೆ ಯಾರೂ ಅಲ್ಲ, ನಮ್ಮ ಜೊತೆಲಿದ್ದವ್ರೆ, ನಮ್ಮ ಮನೆಯಲ್ಲಿದ್ದವ್ರೆ, ನಮ್ಮ ತಟ್ಟೆಯಲ್ಲಿ ತಿಂದವ್ರೆ, ನಮ್ಮಿಂದ ಬದುಕ್ತಾ ಇರೋರೆ, ನಮ್ಮ ಹಣದಿಂದ ಬಟ್ಟೆ ಹಾಕೊಂಡಿರೋರೆ, ನಮ್ಮ ಹಣದಿಂದ ಮೈ ಮೇಲೆ ಒಡವೆ ಹಾಕೊಂಡಿರೋರೆ, ನಮ್ಮ ಹಣದಿಂದ ಕಾರ್ ತಗೊಂಡಿರೋರೆ, ನಮ್ಮ ಹಣದಲ್ಲಿ ನನ್ನ ಒಂದು ಋಣದಿಂದ ಇವತ್ತಿಗೂ ಅಲ್ಲಿ ಬದುಕ್ತಾ ಇರೋಂತ ಒಂದು ವ್ಯಕ್ತಿ, ಉಸಿರಾಡ್ತಾ ಇರುವಂತ ಒಂದು ವ್ಯಕ್ತಿ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು. ಆದ್ರೆ ಸಮಯಕ್ಕೆ ಕಾಯ್ತಾ ಇದ್ದೀನಿ. ಭಗವಂತ ಕೊಡ್ತಾನಲ್ಲ ಹೇಟು. ಯಾರು ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದಾರೆ ಫೇಕ್ ಐಡಿಸ್ ಇಂದ, ರಿಪ್ಲೈ ಕೊಟ್ಟಿಲ್ಲ, ಬ್ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರು, ಎದ್ರು ಅಂತ ಹೆಣ್ಮಗ್ಳಲ್ಲ. ಯಾಕಂದ್ರೆ ನಾನು ಲಿಸನರ್ ಅಲ್ಲ, ಕೇಳೋಳಲ್ಲ. ಕೇಳಿದ್ರೂ ಕೇಳಿಸ್ದಿದ್ದಂಗೆ ಹೋಗ್ತಾ ಇರ್ತೀನಿ. ಅನ್ವಾಂಟೆಡ್ ಟಾಪಿಕ್ಸ್ಗೆ, ಅನ್ವಾಂಟೆಡ್ ವಿಚಾರಕ್ಕೆ ಧ್ವನಿ ಎತ್ತೋ ಹೆಣ್ಮಗಳು ನಾನು ಅಲ್ವೇ ಅಲ್ಲ. ಆಯ್ತಾ? ಅದನ್ನ ಕೇಳಿಸ್ಕೊಳ್ಳೋ ಅಂತ ತಾಳ್ಮೆನೂ ನನಗಿರೋದಿಲ್ಲ, ಅವಶ್ಯಕತೆ ಇಲ್ಲ. ಬೊಗಳೋ ನಾಯಿ ಬೀದಿದಲ್ಲಿ ಒಂದು ಆನೆ ಹೋಗ್ತಾ ಇರುತ್ತೆ, ನಾಯಿಗಳು ಬೊಗಳ್ತಾ ಇರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡಿರೋಕ್ಕಾಗತ್ತಾ? ಬೊಗಳೋ ನಾಯಿ ಅಲ್ಲೇ ಇರ್ತವೆ, ಯಾಕಂದ್ರೆ ಬೀದಿ ನಾಯಿಗಳು ಮಾಡಕ್ ಕೆಲಸ ಇರೋದಿಲ್ಲ. ಅಟ್ಲೀಸ್ಟ್ ನಮ್ಮ ಮನೆ ಹತ್ರ ಇರೋ ನಾಯಿಗಳಾದ್ರೂ ಒನ್ ಟೈಮ್ ಬಿಸ್ಕೆಟ್ ಹಾಕಿದ್ರೆ ನಿಯತ್ತಿರುತ್ತೆ. ಇನ್ನ ಕೆಲವೊಂದಷ್ಟು ನಾಯಿಗಳಿರುತ್ತೆ, ಅದಕ್ಕೆ ಬಿಸ್ಕೆಟ್ ಎಲ್ಲ ಬಿರಿಯಾನಿ ಇಟ್ರೇನು ಬೌ ಅಂತ ಬೊಗಳ್ತಾ ಇರುತ್ತೆ ಅಲ್ವಾ? ಸೊ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ದಯವಿಟ್ಟು ನಾನು ಹೇಳೋದು, ಯಾರೆಲ್ಲ ಧರ್ಮಸ್ಥಳ ಆಗ್ಲಿ ಇನ್ನೊಂದಾಗ್ಲಿ ಸಂಘದಲ್ಲಿ ಲೋನ್ ತಗೊಂಡು ಕಷ್ಟ ಅನುಭವಿಸ್ತಾ ಇದ್ದೀರಾ, ಬಡ್ಡಿ ಕಟ್ಟಕ್ಕಾಗ್ದಿರಾ, ಇಲ್ಲ ನಿಜವಾಗ್ಲೂ ನಿಮ್ಗೆ ಸಮಸ್ಯೆ ಆಗಿದೆ ಅಂತ ಅಂದ್ರೆ ನಿಮ್ಮ ಹತ್ರ ಡೀಟೇಲ್ಸ್ ಇದ್ರೆ ಕೊಡಿ. ಅದೇನಿದೆಯೋ ಅವ್ರ ಹತ್ರನೇ ಮಾತಾಡೋಣ, ಸಂಘದವ್ರ ಹತ್ರನೇ ಮಾತಾಡೋಣ. ನಮಗೇನೋ ಇಲ್ಲಿ ನೇರವಾಗಿ ಹೇಳ್ತೀನಿ, ಇಲ್ಲಿ ಏನೋ ನಾನು ದುಡ್ಡು ಮಾಡೋದಕ್ಕೆ ಇದ್ರಲ್ಲೇನೋ ದುಡ್ಡು ಮಾಡಕ್ ಹೋಗಿದೆ, ನನಗೆ ಅವಶ್ಯಕತೆನೇ ಇಲ್ಲ. ನಾನು ತುಂಬಾ ಚೆನ್ನಾಗಿದ್ದೀನಿ. ನನಗೆ ದುಡ್ಡು ನನ್ನ ಕೈಯಲ್ಲಿ ಆದ್ರೆ ಅಟ್ಲೀಸ್ಟ್ ಒಂದಿಬ್ಬರನ್ನ ಉಳಿಸುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಅವರು ಸಂಘ ಅಂತ ಹೆಸರಿಟ್ಟಿರೋದು ಅದು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇರುವಂತ ಜಾಗ ಧರ್ಮಸ್ಥಳ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕಿ ಬರುವಂತದ್ದು, ಕೆಟ್ಟ ಹೆಸರು ಬರುವಂತ ಕೆಲಸ ನನಗೆ ಇಷ್ಟ ಆಗೋದಿಲ್ಲ. ಸೊ ಅದರಿಂದ ನಿಜವಾಗ್ಲೂ ಯಾರಾದ್ರೂ ಆ ಸಂಘದಿಂದ ನೋವು ಅನುಭವಿಸ್ತಾ ಇದ್ರೆ, ಬಡ್ಡಿ ಕಟ್ಟಕ್ಕಾಗ್ದಿರ ಆದ್ರೆ, ಕಷ್ಟದಲ್ಲಿದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಿ. ಅಂಡ್ ಅನೇಕ ಜೈನ್ ಕುಟುಂಬ ನಡೆಸ್ತಾ ಇರುವಂತದ್ದು ಅಲ್ಲಿ ಇವತ್ತಿಗೂ ನಮ್ಮ SC/ST ಅವರು ಜೀತಕ್ಕಿದ್ದಾರೆ. ಇವತ್ತು ಎಂಚಿನ ಮನೆಯಲ್ಲಿದ್ದಾರೆ. ಅನೇಕ ಜನ ಫೋಟೋಸ್ ವಿಡಿಯೋ ಶೇರ್ ಮಾಡಿದ್ದಾರೆ. ನಾನು ನಿಜವಾಗ್ಲೂ ಅದ್ರ ಬಗ್ಗೆ ಧ್ವನಿ ಎತ್ತೀನಿ. ಸಾಧ್ಯವಾದಷ್ಟು ಕೆಲವೊಬ್ಬರಿಗೆ ಹೆಲ್ಪ್ ಮಾಡುವಂತ ಕೆಲಸ ಮಾಡ್ತೀನಿ. ಇದರಿಂದ ನನಗೇನು ಸಿಗುವಂಥದ್ದು ಏನೂ ಇಲ್ಲ. ನನಗೆ ಗೊತ್ತಿಲ್ಲ ಇಲ್ಲಿ ಕೇಳಿಸ್ತಾ ಇಲ್ವೋ ಅಂತ, ನನಗೇನು ಕೇಳಿಸ್ತಾ ಇಲ್ಲ. ಅಂಡ್ ಇವತ್ತು ವೆರಿ ಖುಷಿ ವಿಚಾರ ಅಂದ್ರೆ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಕಿದ್ರು ಕೊಲೆಗಡಕನ್ಗೆ ಹೆಲ್ಪ್ ಮಾಡ್ತೀರಾ ನೀವೆಲ್ಲಾರು, ನೀನೇನ್ ಸಾಚನ ಅಂತ ಹೇಳಿ. ದರ್ಶನ್ ಅವ್ರ ಕೊಲೆಗಡಕ ಅಂತ ಯಾವನಾದ್ರೂ ನೋಡಿದ್ರೆ ನೀನ್ ಪ್ರೂಫ್ ತಗೊಂಡ್ಬಂದ್ ಗಂಡ್ಸಾಗಿದ್ರೆ ನನ್ ಮುಂದೆ ನಿಂತ್ಕೊಂಡು ಪ್ರೂಫ್ ಕೊಡು. ಯಾವನ್ ಹೇಳ್ತಿರಲ್ಲ, ಬಂದ್ ನನ್ ಮುಂದೆ ನಿಂತ್ಕೊಂಡು ಪ್ರೂಫ್ ಕೊಡು. ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದಿದ್ದಾನೆ, ಏನಾದ್ರೂ ಕಷ್ಟದಲ್ಲಿ ಇದ್ದಾನೆ, ಅವಮಾನ ಆಗಿದೆ, ನೋವು ತಿಂದಿದ್ದಾನೆ ಅಂತ ಅಂದ್ರೆ ಅದು ಆ ಜಾಗದಲ್ಲಿ ನಮ್ ಶತ್ರು ಇದ್ರೇನು ಸಹ ಒಂದು ಮಾನವೀಯತೆ, ಮನುಷ್ಯತ್ವ ಅನ್ನೋದು ಉಳಿಸ್ಕೊಳ್ಳಿ. ಮೃಗಗಳ ತರ, ರಾಕ್ಷಸರ ತರ ವರ್ತನೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ರು ಹುಟ್ಟಿದವರು ಸಾಯ್ಲೇಬೇಕು. ಇವತ್ತು ನಾನ್ ಮಾಡಿದಂತ ಪಾಪ ಕರ್ಮಗಳು ನಾನು ಅನುಭವಿಸ್ಲೇಬೇಕು. ದರ್ಶನ್ ಅವ್ರು ಮಾಡಿದ್ರೆ ದರ್ಶನ್ ಅವ್ರು ಅನುಭವಿಸ್ತಾರೆ. ಬಟ್ ಒಂದ್ ವ್ಯಕ್ತಿ ಕೆಳಗೆ ಬಿದ್ದಿದ ತಕ್ಷಣ ಎಷ್ಟು ಜನ ತುಳಿದ್ರಿ. ಇವತ್ತು ಅವ್ರು ಬರೋ ಅಂತ ಟೈಮಲ್ಲಿ ದೀಪಾವಳಿ ಹಬ್ಬ ಊರ ಹಬ್ಬನೇ ಮಾಡ್ತಾರೆ, ಬಳ್ಳಾರಿ ಟು ಬೆಂಗಳೂರು. ಅವಾಗ ಏನ್ ಮಾಡ್ತೀರಾ? ಏನ್ ಮಾಡಕ್ ಸಾಧ್ಯ? ಅನೇಕ ಜನ ಡೈರೆಕ್ಟರ್ಸ್ ಕೂಡ ಕಾಲ್ ಮಾಡಿ ಮಾತಾಡಿದ್ದಾರೆ ನೋಡಿ. ತುಂಬಾ ಜನ ಮಾತಾಡಿದ್ದಾರೆ. ಹಾಕ್ತೀನಿ ಅದೆಲ್ಲ ಆಡಿಯೋಸ್. ನಾನು ಸಹ ಒಂದೇ ಹೇಳೋದು, ನಿಮಗೆ ಸತ್ಯ ಗೊತ್ತಿದ್ರೆ ಮಾತ್ರ ಧ್ವನಿ ಎತ್ತಿ. ಎಲ್ಲೋ ಅನ್ಯಾಯ ಆಗ್ತಾ ಇದ್ರೆ ಧ್ವನಿ ಎತ್ತಿ. ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ. ಕೆಲವೊಂದು ಕನ್ನಡ, ಏನೊಂದು ರಿಪಬ್ಲಿಕ್ ಕನ್ನಡ, BTV ನ್ಯೂಸ್, ಹಾಗೆ ಜಿ ನ್ಯೂಸ್, ಈ 3 ಚಾನಲ್ ಅಲ್ಲಿ ನನ್ನ ಬಗ್ಗೆ
ಕೋಟಿ ಕೋಟಿ ಲೂಟಿ ಮಾಡಿದ್ದೀನಿ ಅನ್ನೋ ತರ ಪ್ರಚಾರ ಮಾಡಿದ್ರು. ಅದರ ಬಗ್ಗೆ ನಾನು ನಾಳೆ ಮಾತಾಡ್ತೀನಿ. ಬಿಕಾಸ್ RTV ಶ್ರುತಿಗೆ ಕಾಲ್ ಮಾಡಿದಷ್ಟು ಬ್ಲಾಕ್ ಲಿಸ್ಟ್ ಆಗ್ತಾ ಇದ್ದಾಳೆ. ನನ್ನ ಬಗ್ಗೆ ಯಾರು ಇವಳು ಸುಳ್ಳೆ, ಇವಳ ಮನೆ ದೇವರು, ಕೋಟಿ ಕೋಟಿ ಲೂಟಿ ಮಾಡಿದಾಳೆ, ಕಾಂಗ್ರೆಸ್ ನಾಯಕರ ಹೆಸರು ಹೇಳ್ಕೊಂಡು ಎಷ್ಟೋ ದುಡ್ಡು ಮಾಡಿದಾಳೆ ಅಂತ ಯಾವೆಲ್ಲ ಚಾನೆಲ್ ಪ್ರಸಾರ ಮಾಡ್ತು ಅಲ್ಲಿ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡುವಂತ ಗುಂಡಿಗೆ ಅಲ್ಲ. ಉತ್ತರ ಕೊಡಬೇಕು. ಉತ್ತರ ಕೊಟ್ರೆ ಮಾತ್ರ ನೀವು ಗುಂಡಿಗೆ ಇರುವಂತ ಗಂಡಸು ಹೆಂಗಸು ಅಂತ ನಾನು ಪ್ರೂವ್ ಮಾಡ್ತೀನಿ. ಆಯ್ತಾ? ಕುತ್ಕೊಂಡು ಕ್ಯಾಮ್ರಾ ಮುಂದೆ ನಾನು ಅಂತ ಹೇಳ್ಕೊಂಡು ನನ್ನ ಪರ್ಸನಲ್ ಡೀಟೇಲ್ಸ್ ವೈರಲ್ ಮಾಡ್ಕೊಂಡು ಇದ್ರೆ ಮಾಧ್ಯಮದವರ ಪ್ರತಿಯೊಬ್ಬರ ಪರ್ಸನಲ್ ಡೀಟೇಲ್ಸ್, ಕೀಪ್ ಯಾರು, ಗರ್ಲ್ ಫ್ರೆಂಡ್ ಯಾರು, ಲವರ್ ಯಾರು, ಹೆಂಡತಿ ಯಾರು ಅನ್ನೋಂಥದ್ದು ಪ್ರತಿಯೊಂದು ಡೀಟೇಲ್ ಸಮೇತ ಹೇಳ್ತೀನಿ. ಮಾಧ್ಯಮದವರೇ, ನಿಮಗೆ ಹೇಳೋದು, ಯಾರೆಲ್ಲ ನನ್ನ ಬಗ್ಗೆ ಪ್ರಚಾರ ಮಾಡ್ಕೊಂಡು ಇವಳ ಬಗ್ಗೆ ಹಿಂಗಾಕಿ ಹಂಗಾಕಿ ಅಂತ ಇದೀರಾ, ಮಿಸ್ಟರ್ ಅಜಿತ್ ನಿಮ್ಮಿಂದ ತೆಗಿತೀನಿ. ಅಜಿತ್ ಇಂದ ಎಲ್ಲರಿಂದ ತೆಗೆದ್ರೆ ನಿಮ್ಮ ಲವರ್ ಯಾರು, ಎಕ್ಸ್ ಲವರ್ ಯಾರು, ಗರ್ಲ್ ಫ್ರೆಂಡ್ ಯಾರು, ಮಾಧ್ಯಮದಲ್ಲಿ ಎಷ್ಟು ಜನ ಸಂಸಾರ ಹಾಳು ಮಾಡಿದೀರಾ, ಮಾಧ್ಯಮದಲ್ಲಿ ಏನ್ ನಡೀತಾ ಇದೆ ಅಂತ ಏನಾದ್ರೂ ಧ್ವನಿ ಎತ್ತಿದ್ರೆ ಬೀದಿದಲ್ಲಿ ಹರಾಜಾಗುತ್ತೆ. ಅದ್ರಲ್ಲೂ ತ್ಯಾಪೆ ಮುಚ್ಕೊಂಡು ನಾನವನಲ್ಲ ನಂದಲ್ಲ, ಅದು ನಾನು ಸುಳ್ಳು ಹೇಳ್ತಾ ಇದೀನಿ ಅನ್ನೋ ತರ ಮುಚ್ಕೊಳ್ಳೋಕೆ ಕೆಲವೊಬ್ರು ಬರ್ತೀರಾ. ನಾನು ಹೆಂಗಿದ್ದೀನಿ, 1000 ಅಪಪ್ರಚಾರ ಮಾಡಿದ್ರೇನು ಪ್ರಚಾರ ಮಾಡ್ಕೊಳ್ಳಿ. ವೆದರ್ ಇಟ್ಸ್ ಅ ನೆಗೆಟಿವ್ ಆರ್ ಪಾಸಿಟಿವ್, ಹೋಗ್ತಾ ಇರ್ಲಿ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಸತ್ಯ ಅನ್ನೋದು ನಮ್ಮಲ್ಲಿರ್ಬೇಕು. ಆಯ್ತಾ? ಆಮೇಲೆ ಮಾಧ್ಯಮದವರು ಹೇಳ್ತಾರೆ, ಕೆಲವರು ಹೋಗೋರ್ ಚಾನೆಲ್ ಹತ್ರ ನೀವು ಮಾತಾಡಿ. ಚಾನೆಲ್ ಹತ್ರ ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ? ಅಕಸ್ಮಾತ್ ಗಂಡಸರು ಹೋದ್ರೆ ಹೆಣ್ಮಕ್ಳು ಯಾರು ಆಂಕರ್ಸ್ ಇರ್ತಾರೆ ಅವ್ರನ್ನ ಕಳ್ಸಿಬಿಟ್ಟು ನನ್ನ ಬಟ್ಟೆ ಹರಿದ ಹಾಕಕ್ ಬಂದ, ನನ್ನ ಮೇಲೆ ಅಲ್ಲೇ ಮಾಡಕ್ ಬಂದ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಅದೇ ಹೆಣ್ಮಕ್ಳು ಹೋದ್ರೆ ಗಂಡ್ ಮಕ್ಳು ಕಂಪ್ಲೇಂಟ್ ಕೊಡ್ತಾರಂತೆ. ಅವ್ರದ್ದು ಹಿಸ್ಟ್ರಿನೇ ದೊಡ್ಡದಿದೆ. ದಯವಿಟ್ಟು ಹೇಳ್ತೀನಿ, ನನ್ನ ಒಂದೇ ಇವತ್ತು ಬೆಳಗ್ಗೆಯಿಂದ ಬ್ಲಾಕ್ ಮಾಡ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ, ಇಲ್ಲ ಭಯ ಬಿದ್ದು ಅಂತ ಯಾರ್ಯಾರೋ ಅಪಪ್ರಚಾರ ಮಾಡ್ತಾ ಇದ್ರು. ಅಂಡ್ ಎಲ್ಲಾರು ನೋಡಿರ್ತೀರಾ, ಕೆಲವೊಂದು ವಿಡಿಯೋಸ್ನ ಎಡಿಟ್ ಮಾಡಿ ಯಾವ್ಯಾವ ತರ ಹಾಕಿದ್ರು ಅಂತ ಹೇಳಿ. ಇವಳು ಕುಡುಕಿ, ಇವಳೇ ಸರಿ ಇಲ್ಲ, ಆಮೇಲೆ ಇವಳು ತುಂಬಾ ಸಭ್ಯವಾಗಿ ಹಾಕಿದ್ರು. ಯಾರು ಎಷ್ಟೇ ಒಂದು ಹೆಣ್ಮಗುಗೆ ತೇಜೋವಧೆ ಮಾಡಿದ್ರೆ ನಿಮ್ಗೆ ಜಯಲಲಿತಾ ಅವ್ರಿಗೆ ಗೊತ್ತಿರ್ತಾರೆ. ಅವ್ರಿಗೆ ಚಪ್ಪಲಿ ಹಾರ ಹಾಕಿದ್ರು, ರೋಡಲ್ಲಿ ಯಾವ್ಯಾವ ತರ ಹಿಂಸೆ ಕೊಟ್ರು, ಎಷ್ಟೆಲ್ಲ ತೇಜೋವಧೆ ಮಾನಹಾನಿ ಮಾಡಿದ್ರು, ಏನಾದ್ರು ಒಂದು ದಿವಸ ಅಲ್ವಾ? ಸೊ ನಾವು ಅಪಪ್ರಚಾರಕ್ಕೆ ಯಾರು ನಮ್ಮನ್ನ ನೋವು ಕೊಡ್ತಾ ಇದಾರೆ, ಅವಮಾನ ಮಾಡ್ತಾ ಇದಾರೆ ಅಂತ ಅಂದ್ರೆ ನಾವು ಗಟ್ಟಿ ಹಾಕ್ಬೇಕು. ಅದು ನಾನಾಗ್ಲಿ ನೀವಾಗ್ಲಿ, ನಾನು ನಿಮ್ ಪ್ರತಿಯೊಬ್ಬರಿಗೂ ಹೇಳೋದು, ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ನೋವು ಅವಮಾನ ಆಗ್ತಾ ಇದ್ರೆ ಬಿ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿ. ಯಾರು ಕುಗ್ಗೋದು, ಜಗ್ಗೋದು, ಅವಮಾನ ಆಗೋಯ್ತಲ್ಲ ಅಂತ ಹೇಳಿ, ನನ್ನ ಹೆಸರು ಹೋಯ್ತಲ್ಲ, ನನ್ನ ಕುಟುಂಬದ ಮಾನ ಮರ್ಯಾದೆ ಹೋಯ್ತಲ್ಲ ಅಂತ ಹೇಳಿ ಸಾಯಕ್ ದಯವಿಟ್ಟು ಹೋಗ್ಬೇಡಿ. ಇರೋದು ಒಂದು ಚಿಕ್ಕ ಜೀವನ. ಆ ಚಿಕ್ಕ ಜೀವನದಲ್ಲಿ ಬರುವಂತ ಎಲ್ಲ ಆರೋಪಗಳನ್ನು ಹೊತ್ಕೊಂಡು ಖುಷಿನ, ದುಃಖನ, ಕೈಸಿ ಎಲ್ಲಾನು ಹೊತ್ಕೊಂಡು ನಾವೆಲ್ಲ ಬದುಕಬೇಕು. ಇಲ್ಲಿ ಯಾರೂ ಆಗೋದಿಲ್ಲ. ನಾವು ಬಂದಿದ್ದೀರಿ, ನಾವು ಹೋಗ್ಬೇಕು ಅಷ್ಟೇ. ಅಂಡ್ ಮತ್ತೊಮ್ಮೆ ಹೇಳೋದು, ಯಾರೆಲ್ಲ ಸಂಘದಲ್ಲಿ ದುಡ್ಡು ತಗೊಂಡಿದ್ದೀರಾ ಅವ್ರಿಗೆ ಮೋಸ ಆಗಿದೆ, ಇಲ್ಲ ಏನಾದ್ರೂ ನೋವಲ್ಲಿದ್ರೆ ದಯವಿಟ್ಟು ಅದರದ ಡೀಟೇಲ್ಸ್ ಕಳಿಸಿ. ಕೆಲವೊಂದು ಡೀಟೇಲ್ಸ್ ಕಳಿಸಿದ್ದಾರೆ, ನಾನು ನಾಳಿದ್ದು ಮಾತಾಡ್ತೀನಿ ಅದ್ರ ಬಗ್ಗೆ. ಅಂಡ್ ನಿಜವಾಗ್ಲೂ ಆ ಸಂಘದಿಂದ ಅವ್ರಿಗೆ ಬಡ್ಡಿ ಕಟ್ಟಕ್ಕೆ ಹಿಂಸೆ ಕೊಡ್ತಾ ಇದ್ರೆ ಅವ್ರ ಹತ್ರ ಮಾತಾಡೋಣ. ಬಡ್ಡಿ ಕಟ್ಟಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾನು ಕಟ್ತೀನಿ. 1 ತಿಂಗಳು ಬಡ್ಡಿ ಕಟ್ಟೋದ್ರಿಂದ ಏನೂ ಆಗೋದಿಲ್ಲ. ಒಂದು ಹೆಣ್ಮಗು ಉಳಿಯುತ್ತೆ ಅಂದ್ರೆ ಆ ಒಂದು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಇಲ್ಲಿ ದುಡ್ಡು ಮಾಡುವಂತ ಉದ್ದೇಶ ಏನೂ ಇಲ್ಲ. ದುಡ್ಡು ಮಾಡುವಂತ ಉದ್ದೇಶ ಏನೂ ಇಲ್ಲ. ದುಡ್ಡು ಮಾಡೋದಕ್ಕೆ ನನ್ನ ಕೆಲಸ ಕಾರ್ಯ ಇದೆ, ನನ್ನ ಪಾಡ್ ನಾನು ಅದೀನಿ. ಬಟ್ ಅದರಲ್ಲೂ ಒಂದು ಕೆಲವಷ್ಟು ಸಮಾಜ ಸೇವೆ ಅನ್ನುವಂಥದ್ದು ನಾನು ನಿರಂತರವಾಗಿ ಹೆಂಗೆ ನಾನು 2015 ಇಂದ ಬಂದಿದ್ದೀನಿ, ನಾನು ಅದೇ ತರ ನಾನು ಹೋಗ್ಬೇಕು. ಈ ಒಂದೆರಡು ವರ್ಷ ನಾನು ಕೆಲವೊಂದು ವ್ಯಕ್ತಿಗೆ ಸಮಯ ಕೊಟ್ಟು ನನ್ನ ಸಮಯನ ತುಂಬಾ ವ್ಯರ್ಥ ಮಾಡ್ಕೊಂಡಿದ್ದೀನಿ, ತುಂಬಾ ತಪ್ಪು ಮಾಡಿದ್ದೀನಿ. ಆ 1 ವರ್ಷ ನಾನು ಒಂದು ವ್ಯಕ್ತಿಗೆ ಸಮಯ ಕೊಟ್ಟು, ಸೊ ದಟ್ ಈಸ್ ನಾಟ್ ಮೈ ಲೈಫ್. ಅದೆಲ್ಲ ನನ್ನ ಲೈಫು, ನನ್ನ ಕೆಲಸ, ನನ್ನ ಜವಾಬ್ದಾರಿ, ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಮಾಡೇ ಮಾಡ್ತೀನಿ. ತಲೆ ಮರೆಸ್ಕೊಂಡು ಎಲ್ಲೂ ಹೋಗಲ್ಲ, ಎದ್ರೋದಿಲ್ಲ. ನಿಂದು ಇನ್ನೂ ಅಷ್ಟು ವಿಡಿಯೋಸ್ ಇದೆ, ಏನೋ ಇನ್ನೂ ಬೆತ್ತಲೆ ವಿಡಿಯೋಸ್ ಇದೆ, ಬೇರೆ ಬೇರೆ ವಿಡಿಯೋಸ್ ಇದೆ, ಏನೋ ದಯವಿಟ್ಟು ಹಾಕೊಳ್ರಿ. ರಾಜ್ಯದ ಜನರಿಗೆ ಬಿಟ್ಕೊಳ್ಳಿ. ಯಾವನೋ ಹೇಳ್ತಾನಲ್ಲ ನಿನ್ಗೆ ಅಷ್ಟು ಗಂಡ ಅಂತ ಹೇಳ್ತೀನಿ, ಅವ್ನು ನಿಜವಾಗ್ಲೂ ಗಂಡ್ಸಾಗಿದ್ರೆ ನಾನು ಮುಂದೆ ಡೀಟೇಲ್ಸ್ ತಗೊಂಬಂದು ನಿಲ್ಬೇಕು. ಒಂದು ಹೆಣ್ಣು ಮಗಳು ಚೆನ್ನಾಗಿದ್ದಾಳೆ, ಮಾತಾಡ್ತಾಳೆ, ಒಳ್ಳೆ ಡ್ರೆಸ್ ಮಾಡ್ತಾಳೆ, ಸಮಾಜದಲ್ಲಿ ಧ್ವನಿ ಎತ್ತಾಳೆ ಅಂದ್ರೆ ಫಸ್ಟ್ ಮಾಡೋದೇ ಅಪಪ್ರಚಾರ. ಅದು ಒಂದು ಹೆಣ್ಣು ಕಟ್ಟೋದೇನು, ಕೆಟ್ಟ ಪಟ್ಟಗಳನ್ನ ಕಟ್ತಾರೆ, ಕೆಟ್ಟ ಸಂಬಂಧಗಳನ್ನ ಕೆಡ್ತಾರೆ. ಸೊ ಅದಕ್ಕೆಲ್ಲ ನಾನು ಕೇರ್ ಮಾಡ್ತೀನ? ಸಂಬಂಧಗಳನ್ನ ಕಟ್ಕೊಂಡೇ ಹೋಗಿ, ನಾನು ಅದೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ನಾಳೆ ನಾನು ಮಾಧ್ಯಮದವ್ರ ಬಗ್ಗೆ ಆರ್ ಕನ್ನಡ, ಜಿ ಕನ್ನಡ ಅಂಡ್ ಸುವರ್ಣ ನ್ಯೂಸ್, BTV ನ್ಯೂಸ್ ನಾನು ಮಾತಾಡ್ಲೇಬೇಕು. ಬಿಕಾಸ್ ಅವರು ನನ್ನ ವಿಡಿಯೋಸ್ ಇಂದ ದುಡ್ಡು ಮಾಡ್ಕೊಂಡಿದ್ದಾರೆ. ನನ್ನ ವಿಡಿಯೋಸ್ ಇಂದ ನನ್ನ ಹೆಸರು ಇಟ್ಕೊಂಡು, ನನ್ನ ಫೋಟೋ ಹಾಕೊಂಡು ದುಡ್ಡು ಮಾಡುವಂತ ರೈಟ್ಸ್ ಯಾವನ್ಗೂ
ಇಲ್ಲ, ಮಾಡಕ್ಕೂ ನಾನು ಬಿಡೋದಿಲ್ಲ. ಅವ್ರು ಏನ್ ವಿಡಿಯೋಸ್ ಮಾಡಿದಾರೆ ಅದಕ್ಕೆ ಅವ್ರು ಪೇ ಮಾಡಲೇಬೇಕು, ಮಾಡಿಸ್ತೀನಿ. ಅಷ್ಟು ಮಾನಸಿಕ ಕಿರುಕುಳ ಅವ್ರು ಹೆಂಗೆ ಬೇರೆ ಜನರಿಗೆ ಕೊಡ್ತಾರೆ, ನಾನು ಸಹ ಅವ್ರಿಗೆ ಕೊಟ್ಟೆ ಕೊಡ್ತೀನಿ. ಮೇಡಮ್, ಬಿಗ್ ಬಾಸ್ಗೆ ಬನ್ನಿ, ನೀವು ಯಾರು ಅಂತ ಪ್ರೂವ್ ಮಾಡಿ ಅಪ್ಪ ಚಂದ್ರ ದರ್ಶನ್ ಅವರೇ, ಬಿಗ್ ಬಾಸ್ ಏನ್ ಗೊತ್ತಾ, ನಮ್ಮ ಹೀರೋ ಬರೋ ಮಾನ ಮರ್ಯಾದೆ ತಕೊಂಡು ಹೋಗೋದು, ಆಯ್ತಾ? ಅವ ಅವಶ್ಯಕತೆನೇ ಇಲ್ಲ. ಇಲ್ಲಿ ನಾನು ವೆರಿ ಟ್ರೂ ಆಗಿ ನಿಮ್ಮ ಹತ್ರ ಹೇಳ್ಕೊಳ್ತೀನಿ, ನನಗೆ ಯಾರು ಫ್ರೆಂಡ್ಸ್ ಮಾಡ್ಕೊಳಕ್ ಹೋಗಲ್ಲ ನಾನು. ಆ್ಯಂಡ್ ನಾನು ಎಲ್ಲೂ ಹೋಗೋದಿಲ್ಲ. ಅವರೆಲ್ಲ ಯಾರ್ಯಾರೋ ಹೇಳೋ ಥರ ನಾನು ಅಂಥ ಬ್ಯಾಡ್ ಕ್ಯಾರೆಕ್ಟರ್ ಅಲ್ಲ. ಬಿಕಾಸ್ ನಾನು ಕೊಚ್ಚೆ ಮೇಲೆ ಕಲ್ಲು ಹಾಕಿ ಎಗರಿಸ್ಕೊಳ್ಳೋಂಥ ಕೆಲಸನೂ ಮಾಡಕ್ ಹೋಗಲ್ಲ. ಈ ಕೆಲವೊಂದು 6 ತಿಂಗಳಿಂದ ಅನೇಕ ಜನ ನನ್ನ ಮೇಲೆ ಕೆಸರು ಹಾಕಿದ್ದಾರೆ. ಬಟ್ ಆ ಕೆಸರೆಲ್ಲ ಬಂದು ನನ್ನ ಬಟ್ಟೆಗೆ ಅಂಟ್ಕೊಂಡಿದ್ದು. ಆ ಬಟ್ಟೆನ ಚೇಂಜ್ ಮಾಡಿದೀನಿ ಹೊರತು ಆ ಕೆಸರು ಬಂದು ನನ್ನ ದೇಹಕ್ಕೆ ಬಿದ್ದಿಲ್ಲ. ನಾನು ಶುದ್ಧವಾಗಿ ಚೆನ್ನಾಗೇ ಇದ್ದೀನಿ. ಬಿಕಾಸ್ ನಾನು ನಂಬೋದು ಭಗವಂತನ, ದೇವರನ್ನ ತುಂಬಾ. ಆ ದೇವ್ರು ಖಂಡಿತವಾಗ್ಲೂ ಕೈ ಹಿಡಿತಾ ಇದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ. ಸೊ ಮೀಡಿಯಾ ಅವ್ರಿಗೆ ನಾಚಿಕೆ ಇಲ್ಲ ಮೇಡಮ್. ಅವ್ರಿಗೆ ನಾಚಿಕೆ ಇದ್ದಿದ್ರೆ ಇನ್ನೇನಿತ್ತಮ್ಮ? ಅವರೆಲ್ಲರೂ ಏನ್ ಗೊತ್ತಾ, ಮೈ ಬಗ್ಸಿ ದುಡಿಯೋರಲ್ಲ, ಇಲ್ಲ ಸಂಸಾರಗಳನ್ನ ಒಂದು ಮಾಡೋರಲ್ಲ, ಇಲ್ಲ ಯಾರಿಗೂ ನ್ಯಾಯ ಕೊಡಿಸೋರಲ್ಲ, ಭ್ರಷ್ಟಾಚಾರಿಗಳ ವಿರುದ್ಧ ಧ್ವನಿ ಎತ್ತೋರಲ್ಲ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದಿಲ್ಲ, ಆಗ್ತಾ ಇರುವಂತ ಕರಪ್ಷನ್ ಬಗ್ಗೆ ಧ್ವನಿ ಎತ್ತಲ್ಲ. ಇವರೆಲ್ಲ ಏನ್ ಗೊತ್ತಾ, ತಂದಿಟ್ಟು ತಮಾಷೆ ನೋಡುವಂತ ಕೆಲಸ ಮಾಡುವಂತವ್ರು. ದಯವಿಟ್ಟು ಯಾರಾದ್ರೂ ನಮ್ಗೆ ಮಾಧ್ಯಮದಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಯಾರಾದ್ರೂ ಹೋದ್ರೆ ನಿಮ್ಮಂತ ದಡ್ರು ಯಾರು ಇರಲ್ಲ. ಅದು ಏನೇ ಆಗ್ಲಿ, ನಮಗ್ ನ್ಯಾಯ ಸಿಗುತ್ತೋ ಸಿಗೋದಿಲ್ವಾ, ನ್ಯಾಯಾಲಯ ಮೊರೆ ಹೋಗಿ, ಕೋರ್ಟ್ ಮೊರೆ ಹೋಗಿ, ಅಲ್ಲಿ ನ್ಯಾಯಾಧೀಶರು, ಅಲ್ಲಿ ನಮ್ಗೆ ಸತ್ಯಕ್ಕೆ ಜಯ ಸಿಗ್ಲೇಬೇಕು ಅಂದ್ರೆ ಸಿಕ್ಕೇ ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ಭಗವಂತ ಬೇರೆ ಯಾವ್ದೋ ಒಂದು ದಾರಿ ಇಟ್ಟಿದ್ದಾನೆ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಅನ್ನೋದು ನಂಬಿಕೆ ಇಡಿ. ಅದು ಬಿಟ್ಟು ದಯವಿಟ್ಟು ಮಾಧ್ಯಮಗಳಿಗೆ ನ್ಯೂಸ್ ಎತ್ಕೊಂಡು ನ್ಯಾಯ ಸಿಗುತ್ತೆ ಅಂತ ಹೋಗಕ್ ಯಾರು ಹೋಗ್ಬೇಡಿ. ಮಾಧ್ಯಮದವರು ನ್ಯಾಯ ಕೊಡೋದಿಲ್ಲ. ನಿಮ್ಮ ಹತ್ರ ಇರುವಂತ ಡೀಟೇಲ್ಸ್ ತಗೊಳ್ತಾರೆ, ಅವ್ರ ಹತ್ರ ಇರುವಂತ ಡೀಟೇಲ್ಸ್ ತಗೊಳ್ತಾರೆ. ಯಾವ ಕಡೆ ದುಡ್ಡು ಬರುತ್ತೋ ಆ ಕಡೆ ಪ್ರಚಾರ ಮಾಡಿ ಜಸ್ಟ್ ಅವ್ರು ಹಾಕುವಂತ ಒಂದು ವಿಡಿಯೋ 1 hour, half an hour, 20 minutesಗೋ ಅವ್ರು ಲಕ್ಷಾನ್ ಗಂಟೆ ದುಡ್ಡು ತಗೊಂಡು ಆರಾಮಾಗೆ ಬೆಂಕಿ ತಂದಿಟ್ಟು ಇರ್ತಾರೆ. ಅವ್ರು ಏನು ನ್ಯಾಯ ಕೊಡಿಸುವಂತ ಕೆಲಸ ಮಾಡೋದಿಲ್ಲ. ಅಂಡ್ ದರ್ಶನ್ ಅಭಿಮಾನಿಗಳೇ, ಎಲ್ಲರೂ ಆರಾಮಾಗಿರಿ. ದರ್ಶನ್ ಸರ್ ಅವ್ರಿಗೆ ಬೇಲ್ ಆಗೇ ಆಗುತ್ತೆ. ಅಂಡ್ ಸೆಷನ್ಸ್ ಕೋರ್ಟ್ ಅಲ್ಲಿ ಬೇಲ್ಗೆ ಹಾಕಿದ್ದಾರೆ. ಡೆಫಿನೆಟ್ಲಿ 1 or 2 time ರಿಜೆಕ್ಟ್ ಆಗುತ್ತೆ. ಅದು ಕಾಮನ್ ಆಗಿ ಬೇಲ್ ಹಾಕಿದಾಗ ರಿಜೆಕ್ಟ್ ಆಗೇ ಆಗುತ್ತೆ 1 or 2 time. ಆಮೇಲೆ ಬೇಲ್ ಕೊಡುವಂತ ಕೆಲಸ ಮಾಡ್ತಾರೆ. ಆಗಂತ ಬೇಲ್ ರಿಜೆಕ್ಟ್ ಆಗೋಯ್ತು, ಮತ್ತೊಂದು ನೋ 1-2 times ಆಗೇ ಆಗುತ್ತೆ. ಅದು ಕಾಮನ್ ಆಗಿ ಯಾರೇ ಕ್ರಿಮಿನಲ್ ಕೇಸ್ ಆಗ್ಲಿ, ಯಾವುದೇ ಕೇಸಸ್ ಆಗ್ಲಿ, ಇಂಥದ್ದು ಹಾಕಿದೋಗ. ಹಾಗೆ ನ್ಯಾಯಾಧೀಶರು ಸಹ ಹೇಳಿದ್ದಾರೆ, ಏನೊಂದು ಚಾರ್ಜ್ ಶೀಟ್ ಮಾಡಿದ್ದಾರೆ. ಸೊ ಉತ್ತಮವಾದಂತ ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡಿದ್ದಾರೆ ಅಂತ ಹೇಳಿ. ಆದ್ರೂ ಪೊಲೀಸವ್ರ ಮೇಲೆ ಅಲಿಗೇಷನ್ಸ್ ಮಾಡ್ತಾರೆ. ಸೊ ಯಾವುದಕ್ಕೂ ಕಿವಿ ಕೊಡಕ್ ಹೋಗ್ಬೇಡಿ. ಸತ್ಯ, ನ್ಯಾಯ, ಧರ್ಮ ಖಂಡಿತವಾಗ್ಲೂ ಗೆದ್ದೇ ಗೆಲ್ಲುತ್ತೆ ಅನ್ನೋಂಥದ್ದು ನಂಬಿಕೆ ಇಡಿ. ಮೇಡಮ್, ನಿಮ್ಮಂತವ್ರು ಮೀಡಿಯಾದವರಿಗೆ ಇನ್ನೂ ಚೆನ್ನಾಗಿ ಹುಗಿಬೇಕು. ನಾಳೆ ಹುಗಿತೀನಿ, ಕೇಳಿಸ್ಕೊಳ್ಳಿ. ನಾಳೆ ಚೆನ್ನಾಗಿ ಹುಗಿತೀನಿ. ಸೊ ಎಷ್ಟೋ ಜನ ಹೊಸಬ್ರಿದಾರ, ಕೆಲವ್ರಿಗೆ ಗೊತ್ತಿಲ್ಲ. ಅಂಡ್ ಯಾರೋ ಒಬ್ರು ದಲಿತ ಪ್ಯಾಂಥರ್ ಅಂತ ಹೇಳಿ, ದಲಿತ ಪ್ಯಾಂಥರ್ ಆನೇಕಲ್ ಅಂತ ಹೇಳಿ. ಆನೇಕಲ್ಲು ನನ್ನ ತಂದೆ, ಅಜ್ಜಿ, ತಾತ ಎಲ್ಲಾರು ಹುಟ್ಟಿ ಬೆಳೆದಿದಂತ ಊರು. ದಲಿತ ಪ್ಯಾಂಥರ್ ಅಂತ ಹೇಳಿ ಇಟ್ಕೊಂಡು ಎಷ್ಟು ಅಸಭ್ಯವಾಗಿ ಕಮೆಂಟ್ ಹಾಕಿದ್ದ ಅಂದ್ರೆ, ಅಯೋಗ್ಯ, ಅವನ ಅಯೋಗ್ಯನ ನನಗೆ ಗೊತ್ತಿಲ್ಲ. ನೀವೆಲ್ಲಾರು ಯಾಕ್ರೋ ಅಂಬೇಡ್ಕರ್ ಹೆಸರು, ಇಲ್ಲ ದೇವ್ರ ಹೆಸರು, ದೇವ್ರ ಫೋಟೋ ಎಲ್ಲ ಹಾಕೊಂಡು, ನಿಮಗೆ ತಾಕತ್ತು, ದಮ್ಮು, ಧೈರ್ಯ, ಗುಂಡಿಗೆ ಅಪ್ಪನ್ ಗುಟ್ಟಿದ್ರೆ ನಿಮ್ ಐಡಿ ಹಾಕೊಂಡು ನಿಮ್ ಫೋಟೋ ಹಾಕೊಂಡು ಕಮೆಂಟ್ ಮಾಡ್ರು, ಅದು ತಾಕತ್ ಅಂತಾರೆ. ಫೇಕ್ ಐಡಿಗಳು ಇಟ್ಕೊಂಡು ಯಾಕ್ರೋ ಕಮೆಂಟ್ ಮಾಡ್ತೀರಾ ನೀವೆಲ್ಲಾರು? ಫೇಕ್ ಐಡಿ ಇಟ್ಕೊಂಡು ಕಮೆಂಟ್ ಮಾಡೋರು ಅವ್ರ ಗಂಡಸರು ಅಲ್ಲ, ಹೆಂಗಸರು ಅಲ್ಲ, ಅವ್ರು ಬೇರೆ ಏನೋ ಆಗಿರ್ತಾರೆ. ನಿಮ್ ಫೈಟ್ ಕೊಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಫೈಟ್ ಕೊಡ್ಬೇಕು. ಕೆಟ್ಟದಾಗ ಹೆಣ್ಮಕ್ಳನ್ನ ಬೈತಾ ಇದ್ರೆ, ಶಾಪ ಹಾಕ್ತಾ ಇದ್ರೆ, ಅವ್ರ ಕಣ್ಣೀರು ನೋವು ಹೆಂಗಿರುತ್ತಂದ್ರೆ, ಹೋಗೋ ದಾರಿದಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಿರೋ, ಲಕ್ವಾ ಬಂದ್ ಸಾಯ್ತಿರೋ, ಇಲ್ಲ ಸ್ಟ್ರೋಕ್ ಹೊಡೆದ್ ಸಾಯ್ತಿರೋ, ಏನಾಗ್ ಸಾಯ್ತಿರೋ ಯಾರು ಗೊತ್ತು ಹಾಕೋ ಶಾಪಕ್ಕೆ. ಹಂಗೆ ಹಾಕ್ಬೇಕು. ನಿಮ್ಮಂತವ್ರಿ ಭೂಮಿ ಮೇಲೆ ಬದುಕಿದ್ ಏನೂ ಪ್ರಯೋಜನ ಇಲ್ಲ, ಅದ್ ಯಾವನೇ ಆಗಿರ್ಲಿ. ಮಾಧ್ಯಮಗಳಿಗೆ ಉಳಿದಿಲ್ಲ, ಅವರಿಗೆ ಅರ್ಹತೆನೂ ಇಲ್ಲ. ಯಾರೂ ಇಲ್ಲಿ ಜರ್ನಲಿಸಂ ಮಾಡಿರುವಂತ ಮಾಧ್ಯಮದವ್ರು ಇಲ್ಲ. ಮಾಧ್ಯಮ ಅನ್ನೋದು ಒಂದು ಬಿಸ್ನೆಸ್. ಏನೊಂದು ವಿಜಯ ಟೈಮ್ಸ್ ವಿಜಯಲಕ್ಷ್ಮಿ ಅವ್ರು ಹೇಳಿದ್ರು, ಮಾಧ್ಯಮ ಅನ್ನೋದು ಬಿಸ್ನೆಸ್ ಆಗಿದೆ ಅಂತ. ಖಂಡಿತ ಬಿಸ್ನೆಸ್ ಆಗಿದೆ. ಇವತ್ತೇನು ಒಂದು ನ್ಯೂಸ್ ಕೊಡ್ತಾ ಇದ್ರೆ ಅದನ್ನ ನಾಳೆ ಹೇಳ್ತೀನಿ. ಕೆಲವೊಂದು ಚಾನೆಲ್ ಅಲ್ಲಿ 30 ಪೀಸು, ಕೆಲವೊಂದು ಚಾನೆಲ್ ಅಲ್ಲಿ 20 ಪೀಸು, ಇನ್ನೊಂದು ಚಾನೆಲ್ ಅಲ್ಲಿ 15 ಪೀಸು. ಆ ಹೆಣ್ಣು ಮಗು ಯಾರು ಒಂದು ವಯಾಲಿ ಕವಲಲ್ಲಿ ನಡೆದಿದೆ, ಕೊಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಪೀಸ್
ಮಾಡಿ ರೆಫ್ರಿಜಿರೇಟರಲ್ಲಿ ಅವ್ರು ಕೊಡೋ ಅಂತ ನ್ಯೂಸಲ್ಲೇ ಗೊತ್ತಾಗುತ್ತೆ ಎಷ್ಟು ಸುಳ್ಳು ಅಂತ ಹೇಳಿ. ಸೊ ಆಮೇಲೆ ನಾನು ಪೊಲೀಸವ್ರಿಗೆ ಮಾಹಿತಿ ತಿಳ್ಕೊಂಡೆ, ಅವ್ರ ಮಾತು ಕಟ್ಕೊಳ್ಳಿ ಒಂದು 15-20 ಪೀಸಸ್ ಮಾಡಿ ಅದೆಲ್ಲ ಪ್ಯಾಕ್ ಮಾಡಿ ತರಕಾರಿ ತರ ಹಿಟ್ಟಿ ಎಲ್ಲ ಇದ್ ಮಾಡಿದ್ರಂತೆ. ಸೊ ಅದು ನಮ್ದು ತಪ್ಪು. ನಾವ್ ಯಾರು ಸವಾಸ ಮಾಡ್ತೀರಾ, ಹಾಕೊಳ್ಳೋ ಬಟ್ಟೆ ಯಾವ ಬೇಕು ಏನ್ ಬೇಡ ಅಂತ ಇಷ್ಟಪಟ್ಟು ಊಟ ತಿನ್ನೋರು ನಾವ್ ಯಾವ ವ್ಯಕ್ತಿನ ಸೆಲೆಕ್ಟ್ ಮಾಡ್ತೀರಿ ಲೈಫಲ್ಲಿ ಅನ್ನೋಂಥದ್ದು ಎಂತ ಬುದ್ಧಿವಂತರಿದ್ರೇನು ನಾವು ಹಿಡಿದು ಬಿಡ್ತೀರಿ. ಅದ್ರಲ್ಲಿ ನಾನು ಒಬ್ಳು ಎಷ್ಟೇ ಬುದ್ಧಿವಂತಿಕೆ ಇದ್ರೇನು, ಎಷ್ಟೇ ನಾವು ಟ್ಯಾಲೆಂಟ್ ಇದ್ರೇನು, ಎಜುಕೇಟೆಡ್ ಆಗಿದ್ರೇನು, ಲೈಫ್ ಅನ್ನೋ ವಿಚಾರದಲ್ಲಿ ಯಾವ ಪರ್ಸನ್ ನಾವು ನಮ್ಮ ಲೈಫಲ್ಲಿ ಕರೆಕ್ಟ್ ಆಗಿರುವಂತ ಪರ್ಸನ್ ಟ್ರಸ್ಟ್ ಮಾಡಿದಿರಿ, ನಂಬಿಕೆ ಇಟ್ಟು ಅವ್ರನ್ನ ನಾವು ಸೆಲೆಕ್ಟ್ ಮಾಡಿದಿರಿ ಅನ್ನೋಂಥದ್ರಲ್ಲಿ ಅನೇಕ ಜನ ಅದ್ರಲ್ಲಿ ಇರ್ತೀರಿ. ಅದ್ರಲ್ಲಿ ನಾನು ಒಬ್ಳು ಸಹ. ನನ್ನ ಜೀವನದಲ್ಲೂ ಸಹ ಅನೇಕ ಕಹಿ ಘಟನೆಗಳಿದಾವೆ. ಅದು ಹೇಳ್ಕೊಂಡು ಕುತ್ಕೊಳ್ಳುವಂತ ಸಮಯನೂ ಅಲ್ಲ ಇದು. ಸೊ ನಾಳೆ ಎಷ್ಟು ಗಂಟೆಗೆ ಬರ್ತೀರಾ ಮೇಡಮ್? ಡೆಫಿನೆಟ್ಲಿ ನಾಳೆ ಸಾಯಂಕಾಲನೇ ಬರೋದು. ನಾನು ಬರೋದೇ ಸಂಜೆ ಹೊತ್ತು. ಸೊ ನನಗೂ ಕೆಲಸ ಇರುತ್ತೆ. ಯಾರೋ ಹೇಳ್ತಾರೆ ನಿಮ್ದೇನು ಕೆಲಸ, ನಿಮ್ಮ ಕಾರ್ ಹೆಂಗ್ ಬಂತು, ನಿಮ್ಮ ದುಡ್ಡು ಹೆಂಗ್ ಬಂತು, ನೀವು ಹಾಕೊಂಡಿರೋ ಬಟ್ಟೆಯಲ್ಲಿ ಒಡವೆಯಲ್ಲಿ ತಿರ್ಬೋಕಿ ಕ್ವಶನ್ ಮಾಡ್ತಾರೆ. ಅವ್ರಿಗೆಲ್ಲ ಆನ್ಸರ್ ಕೊಡೋಕ್ಕಾಗತ್ತಾ? ನಾನು ಕಸ ಆದ್ರೂ ಗುಡಿಸ್ತೀನಿ, ರೋಡ್ ಆದ್ರೂ ಕ್ಲೀನ್ ಮಾಡ್ತೀನಿ, ಕಾರ್ಪೊರೇಷನ್ ಕೆಲಸ ಆದ್ರೂ ಮಾಡ್ತೀನಿ, ಬಾತ್ರೂಮ್ ಆದ್ರೂ ತೊಳಿತೀನಿ, ಹೆಂಗಾದ್ರೂ ಮಾಡ್ತೀನಿ. ಅದು ನನ್ನ ಕೆಪಾಸಿಟಿ, ನಂದು. ತಲೆ ಹಿಡಿಯೋ ಕೆಲಸ ಮಾಡಿಲ್ಲ, ತಲೆ ಹೊಡಿಯೋ ಕೆಲಸ ಮಾಡಿಲ್ಲ, ಯಾರ ಸಂಸಾರ ಹಾಳು ಮಾಡೋ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ, ಕಂಡೋರ್ ದುಡ್ಡಲ್ಲಿ ಬದುಕೋದು ಇಲ್ಲ, ಶೋಕಿ ಮಾಡೋದು ಇಲ್ಲ. ಯಾರೋ ಹೇಳ್ತಾರಲ್ಲ ನಾನು ಎಷ್ಟೋ ಜನರು ದುಡ್ಡು ತಿನ್ಬಿಟ್ಟಿದ್ದೀನಿ, ಮೋಸ ಮಾಡ್ಬಿಟ್ಟಿದ್ದೀನಿ ಅಂತ. ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಲಿ. ಯಾರು ಮೋಸ ಮಾಡಿದ್ದಾರೆ, ಯಾರು ಮೋಸ ಆಗಿದ್ದಾರೆ, ಯಾರು ಅನ್ಯಾಯ ಆಗಿದೆ, ಯಾರಿಗೆ ಮೋಸ ಮಾಡಿ ಚೂರ ಯಾಕೆ ಹೋಗಿದ್ದಾರೆ ಅಂತ ಎಲ್ಲ ಗೊತ್ತಾಗುತ್ತೆ. ಬಟ್ ಇಲ್ಲಿ ಎಲ್ಲಾನು ಒನ್ ಸೈಡ್ ಆಗಿ ಕೇಳ್ತಾರೆ ಹೊರತು ಟೂ ಸೈಡ್ ಕೇಳೋಕೆ ಯಾರು ಇಲ್ಲ. ಯಾಕೆ ಗೊತ್ತಾ? ಒಬ್ಬ ಗಂಡಸು ಚೆನ್ನಾಗಿದ್ದಾನೆ ಅಂತ ಅಂದ್ರೆ ಹೆಣ್ಮಕ್ಳು ಮೇಲ್ ಬಿದ್ದು ಹೋಗುವಂತವ್ರು ಇರ್ತಾರೆ. ಒಬ್ಳು ಹೆಂಗ್ಸ್ ಚೆನ್ನಾಗಿದ್ದಾನೆ ಗಂಡ್ಮಕ್ಳು ಮೇಲ್ ಬಿದ್ದು ಹೋಗುವಂತ ಕೆಲ ಗಂಡಸರು ಇರ್ತಾರೆ. ಅದ್ರಲ್ಲಿ ಇತ್ತೀಚೆಗಂತೂ ಆಂಟಿರ್ಗೆ ಹುಡುಗರು ಬೇಕು, ಹುಡುಗರಿಗೆ ಆಂಟೀಸ್ ಬೇಕು ಅಂತ ಒಂದು ಕಾಲ ನನ್ನ ಕಣ್ಣಲ್ಲೇ, ನನ್ನ ಮುಂದೆನೆ, ನನ್ನ ಜೀವನದಲ್ಲೇ ನಡೆದಿರುವಂತ ಘಟನೆಗಳು ಅನೇಕ ನೋಡಿದ್ದೀನಿ. ಸೊ ನನಗೆ ಹಸ್ಬೆಂಡು ವೈಫು ರಿಲೇಶನ್ಶಿಪ್ ಮನೆ ಒಂಥರ ಇವೆಲ್ಲ ಸಂಬಂಧ ಅನ್ನೋದಕ್ಕೆ ಅರ್ಥ ಇಲ್ಲ. ಆ ಥರ ಅಸಹ್ಯ ಆಗೋಗಿದೆ. ಇರಷ್ಟು ದಿವಸ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಹೆಸರು ಮಾಡಬೇಕು, ಆದಷ್ಟು ಸಹಾಯ ಮಾಡಬೇಕು, ನನಗೆ ನಾನು ಆರಾಮಾಗಿ ಇಂಡಿಪೆಂಡೆಂಟ್ ಚೆನ್ನಾಗಿ ಬದುಕಬೇಕು. ಯಾರೂ ಆಗಲ್ಲ. ಒಂದೇ ಹೇಳ್ತೀನಿ, ಎಲ್ಲಾದ್ರೂ ತಪ್ಪು ಮಾಡಿದ್ದೀನಿ, ತಪ್ಪು ಕೆಲಸ ಮಾಡ್ತಾ ಇದ್ದೀನಿ, ಯಾರೆಲ್ಲ ನನ್ನ ಬಗ್ಗೆ ಕೆಟ್ಟ ವಿಡಿಯೋಸ್ ಹಾಕಿ ಪ್ರಚಾರ ಮಾಡಿದ್ರು, ಸಾಕ್ಷಿ ದಾಖಲೆಗಳಿದ್ರೆ ಇನ್ನು ಸಾವಿರಾರು ವಿಡಿಯೋಸ್ ಬಿಡಿ. ನನ್ನಿಂದನೇ ನಿಮ್ಮ ಹೊಟ್ಟೆ ತುಂಬುತ್ತೆ ಅಂದ್ರೆ ತುಂಬಿಸ್ಕೊಳ್ಳಿ. ಡೆಫಿನೆಟ್ಲಿ ಲೈವ್ ನೋಡ್ತಾ ಇರ್ತೀರ. ನಿಮಗೆ ನಾನು ಹೇಳೋದು ಬಿಕಾಸ್ ನೀವು ನನ್ನ ಹೆಸರಲ್ಲಿ ತಿಂತಾ ಇರುವಂತ ಬಿಕಾರಿಗಳು. ಭಿಕ್ಷೆ ಹಾಕ್ತಾನೆ, ತಿನ್ಕೊಳ್ಳಿ, ಬದುಕೊಳ್ಳಿ. ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ, ಬದುಕೊಳ್ಳಿ. ನೀವು ಮಾಡಿದ್ದಂತ ಪಾಪ ಕರ್ಮ ಸುಳ್ಳು ಪ್ರತಿಯೊಂದು ಸಹ ನರಕ ಅನುಭವಿಸಿ ಸಾಯ್ತಿರ ಪ್ರತಿಯೊಬ್ರು. ಯಾರೆಲ್ಲ ಕೆಟ್ಟ ಪದಗಳನ್ನ ಹೀಯಾಳಿಸಿ ಮಾತಾಡಿ ಏನೇನ್ ಮಾಡ್ತಾ ಇದೀರಾ, ನರಕಕ್ಕಿಂತ ನರಕ ಯಾತ್ನಿ. ಯಾವ ತರ ಅಂದ್ರೆ ಹುಳುಗಳು ಬಿದ್ದು ಸಾಯ್ತಿರ, ಆ ತರ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ, ಬರಲೇಬೇಕು. ಭಗವಂತ ಇದಾನೆ, ಭಗವಂತನ ಮೇಲೆ ತುಂಬಾ ನಂಬಿಕೆ ಇದೆ. ಸತ್ಯದ ಹಾದಿಯಲ್ಲಿರೋರ್ಗೆ ಆತ್ಮಸ್ಥೈರ್ಯ ಜಾಸ್ತಿ ಇರುತ್ತೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಖಂಡಿತವಾಗ್ಲು ನಮ್ಮಲ್ಲಿ ನೋಡಿ, ತಪ್ಪು ಮಾಡಿದ್ರೂ ನಾನು ಧೈರ್ಯವಾಗಿ ಬಂದು ಹೇಳ್ಕೊಳ್ತೀನಿ ತಪ್ಪು ಮಾಡಿದೀನಿ ಅಂತ. ಮಾಡ್ದಿರೋ ತಪ್ಪಿಗೆ ನಾನು ಎಲ್ಲಿಂದ ತಗೊಂಬರ್ಲಿ ಹೇಳಿ ಮೇಡಮ್? ತಲೆ ಹಿಡಿಬಾರ್ದು ಯಾವತ್ತು. ಯು ಆರ್ ರೈಟ್ ಮೇಡಮ್. ತಲೆ ಹೊಡಿದಿರಾನೆ ನಾನು ತಲೆ ಹೊಡೆದೆ, ಕೊಲೆ ಮಾಡ್ದೆ, ನಾನು ಯಾರನ್ನೂ ಸಾಯಿಸ್ದೆ ಅಂತ ಹೇಳಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಯಾವಾಗ ನನ್ನ ಪಬ್ಲಿಕ್ ಲೈಫ್ಗೆ, ರಾಜಕೀಯಕ್ಕಂತ ಹೊರಗಡೆ ಹಿಟ್ಟೆ ಹಾಕಿದ್ರು. ತಲೆ ಹಿಡಿಯೋ ಕೆಲಸ ಮಾಡ್ದಿರಾನೆ ಇವಳು ತಲೆ ಹಿಡಿಯೋಳು ಅಂತ ಹೇಳಿ ಕೆಲವರು ಪಟ್ಟ ಕಟ್ಟಿದ್ರು. ಕೆಲವರು ಅನ್ನೋದಕ್ಕಿಂತ ನಮ್ಮ ಮನೇಲಿ ಇದ್ದವ್ರೆ, ನನ್ನ ಜೊತೆ ತಿಂದವ್ರೆ, ನಮ್ಮ ಮನೇಲೆ ಇದ್ದು ಬೆಳೆದವರು, ನಮ್ಮ ಮನೆಯಿಂದ ಆಶ್ರಯ ಪಡೆದವರು, ನಮ್ಮಿಂದ ಇವತ್ತು ಅವರು ಒಂದು ತುತ್ತು ಊಟ ತಿಂತಾ ಇರೋರು, ನಾನು ಹಾಕಿರೋ ಒಂದು ಭಿಕ್ಷೆದಲ್ಲಿ ಉಸಿರಾಡ್ತಾ ಇರೋರು ನನಗೆ ಆ ಒಂದು ಪಟ್ಟ ಕಟ್ರು. ಬಟ್ ಇವತ್ತು ನಾನು ಎಷ್ಟೆಲ್ಲ ನಾವು ಕೊಟ್ರೂ ಧೈರ್ಯವಾಗಿದ್ದೇನೆ. ಬಟ್ ಅವರು ಯಾವತ್ತೂ ಅಷ್ಟೇ ನನ್ನ ಮುಂದೆ ಝೀರೋ. ಅವ್ರು ಯಾವತ್ತೂ ಅಷ್ಟೇ. ನಾನು ಲೈಫಲ್ಲಿ ಚಾಲೆಂಜ್ ಅನ್ನೋದು ತುಂಬ ಅಕ್ಸೆಪ್ಟ್ ಮಾಡ್ತೀನಿ. ನಾನು ಚಾಲೆಂಜ್ ತಗೊಂಡ್ಬಿಟ್ನಂದ್ರೆ, ನಾನು ಬದುಕಬೇಕು, ಸಾಧಿಸ್ಬೇಕು ಅಂತ ಹಠ ಹಿಡಿದ್ನಂದ್ರೆ ಅದು ಮಾಡೋವರೆಗೂ ನಾನು ಬಿಡೋದಿಲ್ಲ. ಸೊ ನಾನು ಬದುಕಿದ್ರೆ ಖಂಡಿತವಾಗ್ಲೂ ನಾನು ಅದು ಮಾಡೇ ಮಾಡ್ತೀನಿ. ಹಾಗಂತ ನಾನು ಸಾಯೋದಕ್ಕೆ, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ, ನಾವು ಪಟ್ಕೊಂಡು ಅಳೋದು ನನ್ನ ಜೀವನದಲ್ಲಿ ನಾನು ಇವತ್ತವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹತ್ತಿಲ್ಲ, ಅಳೋದು ಇಲ್ಲ, ಆ ಕೆಲಸ ನಾನು ಮಾಡೋದೂ ಇಲ್ಲ. ಅಕ್ಕ ಕೇಸ್ ಯಾವಾಗ ಮಾಡ್ತೀರಾ ಮೀಡಿಯಾ ಮೇಲೆ? ಅವ್ರ ದುಡ್ಡು ನಮ್ಗೆ ಯಾಕಪ್ಪ ಬೇಕು? ಅವ್ರ ದುಡ್ಡು ಯಾಕೆ ಬೇಕು ನಮ್ಗೆ? ಅವರ ದುಡ್ಡು ಬೇಡ, ಏನು ಬೇಡ ನಮ್ಗೆ.
ಅವರ ಅನುಭವಿಸ್ತಾರ. ತಾಳ್ಮೆಯಿಂದ ಕಾಯಿರಿ. ಎಲ್ಲಾರು ಮಾತಾಡ್ತಾ ಇದಾರೆ ಮೀಡಿಯಾ ಅನ್ನೋದು ಎಷ್ಟು ವರ್ಸ್ಟ್ ಆಗಿದೆ ಅಂತ ಎಲ್ಲಾರು ಮಾತಾಡ್ತಾ ಇದಾರೆ. ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಅವರೇ ಜಡ್ಜು, ಅವರೇ ಕೋರ್ಟ್ ಆಗೋಗಿದ್ದಾರೆ. ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನಾನು ನೋಡಿ ನಿಮ್ಗೆಲ್ಲ ಹೇಳೋದಿಷ್ಟೇ, ಯಾರಾದ್ರೂ ಧರ್ಮಸ್ಥಳ ಸಂಘದಲ್ಲಿ ಆಗ್ಲಿ ಬೇರೆ ಬೇರೆ ಯಾವ್ದಾದ್ರು ಸಂಘದಲ್ಲಿ ದುಡ್ಡು ತಗೊಂಡು ನಿಜವಾಗ್ಲೂ ನಿಮ್ಗೆ ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ದಯವಿಟ್ಟು ನನ್ನ ಸಂಪರ್ಕಿಸಿ. ಆ ಒಂದು ತಿಂಗಳದ್ದು ಇಂಟ್ರೆಸ್ಟ್ ನಾನು ಕಟ್ಟೋದಕ್ಕೆ ಡೆಫಿನೆಟ್ಲಿ ರೆಡಿ. ಒಂದು ಪ್ರಾಣ ಉಳಿಯುತ್ತೆ ಅಂತ ಅಂದ್ರೆ ಅದು ಬಿಟ್ಟು ಪ್ರಾಣನ ತಗೊಳಕ್ ಹೋಗ್ಬೇಡಿ. ಅಂಡ್ ಯಾರೋ ಒಂದು ಮಹಿಳೆ, ಪ್ರೆಗ್ನೆಂಟ್ ಇರುವಂತ ಮಹಿಳೆ ತೀರ್ಕೊಂಡಿದ್ದಾರೆ ಸೂಸೈಡ್ ಮಾಡ್ಕೊಂಡ್ರು. ಅದು ನಿಜವಾಗ್ಲೂ ತುಂಬಾ ನೋವು ಆಗುವಂತ ವಿಚಾರ. ಸೂಸೈಡ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದು ಏನೇ ಆಗಿರಲಿ ನೋಡಿ, ಒಬ್ರು ಲಾಯರ್ಗೂ ತೊಂದರೆ ಇರುತ್ತೆ, ಜಡ್ಜ್ಗೂ ತೊಂದರೆ ಇರುತ್ತೆ, ಪೊಲೀಸವ್ರಿಗೂ ತೊಂದರೆ ಇರುತ್ತೆ, ಡಾಕ್ಟರ್ಸ್ಗೂ ತೊಂದರೆ ಇರುತ್ತೆ. ಹಾಗಂತ ಅವರು ಮನುಷ್ಯರೇ, ನಾವು ಮನುಷ್ಯರೇ. ಎದುರಿಸುವಂತ ಧೈರ್ಯ ನಮ್ಮಲ್ಲಿ ಇರಬೇಕು, ಎದುರಿಸುವಂತ ಛಲ ನಮ್ಮಲ್ಲಿ ಇರಬೇಕು. ದಯವಿಟ್ಟು ಯಾರು ಕುಗ್ಗಬೇಡಿ. ನಿಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ನೋವು, ಅವಮಾನಗಳು, ಒಂದು ಕಷ್ಟ ಬಂದಿದೆ ಅಂದ್ರೆ ಮುಂದೆ ಯಾವುದೋ ಒಂದು ಒಳ್ಳೆ ಸಮಯ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ಸೂಸೈಡ್ ಒಂದೇ ಪರಿಣಾಮ ಅಲ್ಲ. ಆಗ ಮಕ್ಕಳಿಗೆ ಏನ್ ಗತಿ ಆಗುತ್ತೆ? ನಿಮ್ಮ ಹೊಟ್ಟೆಲಿ ಹುಟ್ಟಿರುವಂತ ಮಕ್ಕಳಿಗೆ ಯಾರು ನೋಡ್ಕೊಳ್ತಾರೆ? ಅಕಸ್ಮಾತ್ ನಿಮ್ ಗಂಡ ಇದ್ರೆ ಅವ್ನು ಇನ್ನೊಂದು ಮದ್ವೆ ಆದ್ರೆ ಅವ್ರು ನಿಜವಾಗ್ಲೂ ನಿಮ್ಮ ಮಗುನ್ ಚೆನ್ನಾಗಿ ನೋಡ್ಕೊಳ್ಳುತ್ತಾ? ಇಲ್ಲ ನಿಮ್ ತಂದೆ ತಾಯಿಯವ್ರು ನಿಮ್ಮ ಅಮ್ಮ ಹಿಂಗೋದ್ರು ಬಿಟ್ಬಿಟ್ಟು ನಾವು ನೋಡ್ಕೊಳ್ಳುವಂಥದ್ದು ಏನ್ ಬೇಕು ಅಂತ ಪರಿಸ್ಥಿತಿ ಯಾಕೆ ತಂದಿಡ್ತೀರಾ? ಮಾಡಬೇಡಿ. ಯಾರು ಸುಸೈಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೂಸೈಡ್ ಒಂದೇ ಸೊಲ್ಯೂಷನ್ ಅಲ್ಲ. ದಯವಿಟ್ಟು ಯಾರು ಅಂತ ಒಂದು ಡಿಸಿಷನ್, ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು, ಸಾಯೋ ಅಂತ ಡಿಸಿಷನ್ ಮಾಡ್ಕೊಳಕ್ ಹೋಗ್ಬೇಡಿ ಅನ್ನೋದೇ ನನ್ನ ಒಂದು ಮನವಿ ಎಲ್ಲಾರ್ಗು. ಸೊ ಡೆಫಿನೆಟ್ಲಿ ನಾನು ನಾಳೆ ಬರ್ತೀನಿ. ಅದು ಸ್ವಲ್ಪ ಮೀಡಿಯಾ ಅವ್ರ ಬಗ್ಗೆ ಮಾತಾಡಬೇಕು, ಶ್ರುತಿ ಬಗ್ಗೆ ಮೇನ್ ಆಗಿ ಮಾತಾಡ್ಬೇಕು. ಬರ್ತೀನಿ ನಾನು ನಾಳೆ. ಕೆಟ್ಟವರಿಂದ ನೀವೇ ದೂರ ಹೋಗ್ಬಿಡಿ, ಕ್ಷಮಿಸಿಬಿಡಿ. ಅವರಿಗೆ ನೀವು ಕೊಡುವ ದೊಡ್ಡ ಶಿಕ್ಷೆ ಕ್ಷಮೆ. ಕಡೆ ಮನೆ ರವಿಕುಮಾರ್ ಸ್ವಾಮಿ. ಕ್ಷಮೆ ಅಂತ ಕೇಳೋದು ಯೋಗ್ಯತೆ ಬೇಕು. ಕ್ಷಮಿಸುವಂತ ಗುಣ ನನಗೆ ಇದೆ, ಬಟ್ ಅದು ಅವ್ರಿಗಿಲ್ಲ, ಅದು ಪಡ್ಕೊಳ್ಳುವಂಥದ್ದಿಲ್ಲ. ಬಿಕಾಸ್ ಒಂದು ಮನುಷ್ಯನಲ್ಲಿ ದ್ವೇಷ ಅನ್ನೋದಿತ್ತು ಅಂದ್ರೆ ಯಾವತ್ತೂ ಅವನು ಮನುಷ್ಯ ಆಗಕ್ಕೆ ಸಾಧ್ಯ ಇಲ್ಲ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ಸೊ ಇದು ನನ್ನ ಜೀವನದಲ್ಲಿ ನಡೆದಿರೋವಂಥದ್ದು. ಅದು ಕ್ಷಮೆ ಅನ್ನೋದಲ್ಲ, ಬದಲಾವಣೆನೂ ಆಗೋದಿಲ್ಲ. ನನಗೇನಾದ್ರೂ ಸಮಸ್ಯೆ ಬರ್ತಾ ಇದ್ರೆ, ಇಲ್ಲಿ ಇಬ್ರು ವ್ಯಕ್ತಿ ಇದಾರ ಅಂದ್ರೆ, ಇಲ್ಲ ಆ ಕಡೆ ಈ ಕಡೆ ಅವ್ರು ಸರಿ ಹೋಗ್ಬೇಕಿಲ್ಲ, ನಾನು ಸರಿ ಹೋಗ್ಬೇಕು. ನಾನ್ ನೋಡ್ದಿದ್ದಂಗೆ ನನ್ನ ದಾರಿ ನಾನು ನೋಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಸಲ ಅಂತ ನನ್ನ ಮೇಲೆ ಕಲ್ಲು ಹಾಕ್ತಾರೆ. ಕಲ್ಲು ಹಾಕಿ 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 ಅವರೇ ಮೌನ ತಾಳ್ತಾರೆ. ಎಲ್ಲಿ ಮೌನ ತಾಳ್ತಾರೆ? ನನ್ನ ಬೆಳವಣಿಗೆದಲ್ಲಿ ಅವ್ರಿಗೆ ಹೇಟ್ ಕೊಡ್ಬೇಕು, ನನ್ನ ಬೆಳವಣಿಗೆದಲ್ಲಿ ಅವ್ರಿಗೆ ನೋವು ಕೊಡ್ಬೇಕು. ಕುತ್ಕೊಂಡು ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡೋದು ದೊಡ್ಡ ವಿಚಾರ ಅಲ್ಲ. ನೀವು ಮಾಡ್ಬೋದಾದು, ನಾನು ಮಾಡ್ಬೋದಾದು. ಇವಾಗ ನೋಡಿ, ನಾನು ಲೈವ್ ಬರಂಗಿದ್ರೆ ಬೆಳಗ್ಗೆಯಿಂದ ಬರ್ಬೋದಾಗಿತ್ತಲ್ವಾ? ಅಲ್ಲಿ ಯಾರಿಗೂ ಸಮಯ ಇರೋದಿಲ್ಲ. ಎಲ್ಲಾರ್ಗೂ ಅವ್ರದೇ ಆದಂತ ಕೆಲಸ ಕಾರ್ಯಗಳಿರುತ್ತೆ. ಕೆಲವ್ರು ಅನ್ಕೊಳ್ಳೋದು ತುಂಬಾ ಕೆಟ್ಟದಾಗ ಅನ್ಕೊಳ್ತಾರೆ. ಅವ್ರ ನಾಲ್ಗೆ ಅವ್ರ ನೇರವಾಗಿ ಅವ್ರಿಗೆ ಏನ್ ಬೇಕೋ ಅದ್ ಮಾತಾಡ್ಕೊಳ್ಳಿ. ನಮಗಿಷ್ಟ ಇಲ್ಲ ಅವೆಲ್ಲಾರು. ನಮ್ಮ ಪಾಡಿಗೆ ನಾವಿರೋಣ. ಫೈನ್. ಎಲ್ಲರೂ ಊಟ ಮಾಡಿ ಆರಾಮಾಗಿರಿ. ದಯವಿಟ್ಟು ಯಾರೂ ಸಹ ಸೂಸೈಡ್ ಮತ್ತೊಂದು ಮಾತ್ಕೊಡಕ್ ಹೋಗ್ಬೇಡಿ. ಅದು ನನ್ನ ಕಳಕಳಿಯ ಮನವಿ ನಿಮ್ಗೆಲ್ಲಾರ್ಗು. ಅಂಡ್ ಕೆಲವರು ನನ್ನ ಕನ್ನಡ ಸರಿ ಇಲ್ಲ ಅಲ್ಲ ಅಂತ ಏನೇನೋ ಹೇಳ್ತೀರಾ. ಡೆಫಿನೆಟ್ಲಿ ಕೆಲವೊಂದು ವರ್ಡ್ಸ್ ನನಗೆ ಅದು ಬರೋದಿಲ್ಲ. ಅದು ಈಗಿಂದನೂ ಅಲ್ಲ, ಸುಮಾರು ವರ್ಷದಿಂದ. ಹಾಗಂತ ನನ್ನ ಆ ಪದಗಳಿಂದ ಇಟ್ಕೊಂಡು ಮಾನಹಾನಿ ಮಾಡಕ್ ಹೋಗ್ಬೇಡಿ. ಮಾನಹಾನಿ ಮಾಡಿದ್ರೆ ನಾನು ನಿಮ್ಮ ಮೇಲೆ ಮೊಕದ್ದಮೆ ಕೇಸು ಹಾಕೋದಲ್ಲ. ಎಷ್ಟು ಜನರ ವಿರುದ್ಧ ಒಂದು ಹೆಣ್ಣು ತೊಡೆ ತಟ್ಟಿ ನಿಲ್ಲೋದು. ಶ್ರೀನಿವಾಸ್ CFS ಸರ್, ನಿಜ ಹೇಳ್ತೀನಿ, ಅದೆಲ್ಲ ದೊಡ್ಡ ಕತೆ. ನಂದು ಸ್ಟೋರಿ. MLA ಕ್ಯಾಂಡಿಡೇಟು, MLAಗಳು, ಮಿನಿಸ್ಟರ್ ಆದಂಥವ್ರು, ಆ್ಯಂಡ್ ಯಾವನು ಎಲ್ಲ ಸಂಬಂಧಿಕರೇ ಗೊತ್ತಿರೋ ಅಂಥವ್ರೆ. ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ, ಯಾಕೆ ಟಾರ್ಗೆಟ್ ಮಾಡ್ತಾರೆ. ಬಟ್ ಏನು ಮಾಡ್ಕೊಳಕ್ಕಾಗಿಲ್ಲ, ಮಾಡೋದು ಇಲ್ಲ. ಬಿಕಾಸ್ ಅವರೆಲ್ಲ ಅಲ್ಲಲ್ಲೇ ಇರುವಂಥ ಬಚ್ಚಾಗ್ಲು. ಮೇಡಮ್ ಒಂದು ನಿಮಿಷ, ಇಲ್ಲೊಂದು ಧರ್ಮಸ್ಥಳ ಸಂಘದ ಬಂತು. ದಯವಿಟ್ಟು ಮೆಸೆಂಜರಲ್ಲಿ ಮೆಸೇಜ್ ಹಾಕಿ. ಯಾರ್ದಾದ್ರೂ ಲೋನ್ ಇದ್ದೆ ಡೆಫಿನೆಟ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಖಂಡಿತವಾಗ್ಲೂ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನನಗೆ ಇಲ್ಲಿ ಮೆಸೇಜಸ್ ನೋಡೋದಕ್ಕೆ ಆಗ್ತಾ ಇಲ್ಲ.